Bible says, ಸತ್ಯವೇದ ಹೀಗೆ ಹೇಳ್ತದೆ, let everything that has breath, let everything that has breath say praise the Lord. ಪ್ರತಿಯೊಂದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ. So we are all here to praise the Lord. ನಾವು ಎಲ್ಲರೂ ಇಲ್ಲಿರುವುದು ಕಾರಣ ಏನಂದ್ರೆ ದೇವರಿಗೆ ಸ್ತೋತ್ರ ಮಾಡಿ, to magnify His name, ಆತನ ನಾಮವನ್ನು ಘನಪಡಿಸುವುದಕ್ಕಾಗಿ, to glorify His name. ಆತನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ. Brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, let us all give the best clap of offering to Jesus. ಯೇಸುವಿಗೆ ಒಂದು ಉತ್ತಮವಾದ ಚಪ್ಪಾಳೆ ತಟ್ಟಿ, ಯಾಕಂದ್ರೆ ಆತನ ಸ್ತುತಿಗಳಲ್ಲಿ ವಾಸಿಸ್ತಾನೆ. To glorify His name. ಆತನ ನಾಮವನ್ನು ನಾವು ಮಹಿಮೆಪಡಿಸಬೇಕು. Heaven is rejoicing. ಪರಲೋಕವು ಹರ್ಷಿಸ್ತಾ ಇದೆ. God delights. God delights. ದೇವರದಕ್ಕಾಗಿ ಕಾತುರದಿಂದಿದ್ದಾನೆ. Because of this day. ಯಾಕಂದ್ರೆ ಈ ದಿನದಿಂದ, because we are going to ordain 8 members. 8 ಜನರನ್ನು ನಾವು ಪ್ರತಿಷ್ಠೆ ಮಾಡಲಿಕ್ಕಿದ್ದೇವೆ. So what a great joy thing it is. ಇಂಥ ಒಂದು ಸನ್ನಿವೇಶ ಎಂತ ಆನಂದಕರವಾಗಿದೆ. God is bringing you a great message to you. ನಿಮಗೋಸ್ಕರ ಒಂದು ಅತ್ಯುತ್ತಮವಾದ ಸಂದೇಶದ ಮೂಲಕವಾಗಿ ದೇವರು ಕರ್ತನಿದ್ದಾನೆ. I come here to encourage you all. ನಾನು ಈ ಸ್ಥಳದಲ್ಲಿ ಬಂದಿರುವಂತದ್ದು ನಿಮ್ಮೊಬ್ಬೊಬ್ಬರನ್ನು ಉತ್ತೇಜಿಸುವುದಕ್ಕಾಗಿ. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, this afternoon ಈ ಮಧ್ಯಾಹ್ನ ಸಮಯದಲ್ಲಿ I want to talk to you about ನಾನು ನಿಮ್ಮ ಸಂಗಡ ಮಾತನಾಡುವುದು ಯಾವುದಂದ್ರೆ, how you are anointed. ಹೇಗೆ ನೀವು ಅಭಿಷೇಕಿಸಲ್ಪಟ್ಟವರು, How you are anointed. ಹೇಗೆ ನೀವು ಅಭಿಷೇಕಿಸಲ್ಪಟ್ಟವರು. So today we are learn some few things from the Bible. ಸತ್ಯವೇದದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿಯೋಣವಾ? Isaiah chapter 10 ಯೆಶಾಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ verse 27. 27ನೇ. Come on, anyone here will read that one. ಯಾರಾದ್ರೂ ತೆಗೆದಿದ್ರೆ ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. So Isaiah 10:27 says, ಯೆಶಾಯ 10:27 ಹೀಗೆ ಹೇಳ್ತದೆ, because of the anointing the yoke is destroyed. ನೀವು ಪುಷ್ಟರು ಅಂದ್ರೆ ನೀವು ಅಭಿಷಿಕ್ತರಾದ ಕಾರಣ ನೊಗವು ಮುರಿದು ಹೋಗುವುದು. Because of the anointing the yoke is destroyed. ನೀವು ಅಭಿಷೇಕಿಸಲ್ಪಟ್ಟ ಕಾರಣದಿಂದಾಗಿ ನೊಗವು ಮುರಿಯಲ್ಪಟ್ಟಿರುವುದು. Hallelujah. 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 We don't have to go through the life by doing all the things on our own. ನಾವು ನಮ್ಮ ಸ್ವಂತ ಕಾರ್ಯಗಳನ್ನು ನಮ್ಮ ಸ್ವಂತ ಆಲೋಚನೆ ಪ್ರಕಾರವಾಗಿ ಮಾಡಿಕೊಂಡು ಹೋಗುವಂತದಲ್ಲ. So trying to accomplish all our dreams on our own. ನಮ್ಮ ಒಂದು ಸ್ವಂತ ಆಲೋಚನೆಗಳು ಸ್ವಂತ ಕನಸುಗಳನ್ನ ನಾವು ಏನದು ಆಸೆಗಳನ್ನು ನೆರವೇರಿಸುವುದಕ್ಕೆ ಪ್ರಯತ್ನಿಸುವುದಷ್ಟೇ ಅಲ್ಲ. Trying to overcome all the things on our own strength. ನಮ್ಮ ಸ್ವಂತ ಬಲದ ಮೇಲೆ ನಿಂತಿರುವುದೆಲ್ಲವನ್ನು ನಾವು ಪೂರ್ಣಗೊಳಿಸುವುದು ಅಷ್ಟೇ ಅಲ್ಲ. So everything we do our own hard work. ನಾವೆಲ್ಲರೂ ಬಹಳ ಕಷ್ಟಕರವಾಗಿ ನಾವು ಮಾಡೋ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. Everything we want to do on our own. ನಮ್ಮ ಸ್ವಂತ ಪ್ರಯೋಗದಿಂದ ನಾವು ಮಾಡುತ್ತಾ ಇದ್ದೇವೆ. But today I want to say to you we have an advantage. ಆದ್ರೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಒಂದು ವಿಶೇಷಕರವಾದ ಸಂಗತಿಯನ್ನು. We have an advantage, my dear brothers and sisters. ನನ್ನ ಸಹೋದರ ಸಹೋದರಿಯರೇ, ನಿಮಗೊಂದು ವಿಶೇಷ ಸಂಗತಿ ಇದೆ. What is that advantage? ಆ ಅಡ್ವಾಂಟೇಜ್ ಏನು ಗೊತ್ತೋ? God has placed anointing upon each and every one. ದೇವರು ಪ್ರತಿಯೊಬ್ಬರನ್ನು ಅಭಿಷೇಕಿಸಿದ್ದಾನೆ ಎಂಬುದು. Hallelujah. Hallelujah. So God has placed anointing upon everyone. ದೇವರು ಪ್ರತಿಯೊಬ್ಬರನ್ನು ಅಭಿಷೇಕಿಸಿದ್ದಾನೆ. So we are all anointed. ನಾವೆಲ್ಲರೂ ಅಭಿಷೇಕಿಸಲ್ಪಟ್ಟವರು. So everyone has to say I am anointed. ಎಲ್ಲರೂ ಬಾಯಿ ತೆಗೆದು ಹೇಳ್ರಿ ನಾನು ಅಭಿಷೇಕಿಸಲ್ಪಟ್ಟವನು. Open your mouth and say I am anointed. ಬಾಯಿಗಳನ್ನು ತೆರೆದು ಹೇಳ್ರಿ ನಾನು ಅಭಿಷೇಕಿಸಲ್ಪಟ್ಟವನು. ನಾನು ಅಭಿಷೇಕಿಸಲ್ಪಟ್ಟವನು. ನಾನು ಅಭಿಷೇಕಿಸಲ್ಪಟ್ಟವನು. We are all anointed by the grace of the Lord. ದೇವರ ಕೃಪೆಯಿಂದ ನಾವೆಲ್ಲರೂ ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ. This anointing is a divine empowerment. ಈ ಒಂದು ಅಭಿಷೇಕವು ದೈವಿಕವಾದಂತಹ ಒಂದು ತತ್ವ ಆಧಾರಿತವಾಗಿದೆ. It enables us to do what we cannot do on our own. ನಮ್ಮ ಸ್ವಂತ ಬಲದಿಂದ ಯಾವುದನ್ನು ಮಾಡಕ್ಕಾಗೋದಿಲ್ವೋ ಅದನ್ನು ಮಾಡುವಂತೆ ಈ ಅಭಿಷೇಕವು ನಮಗೆ ಉಪಯುಕ್ತವಾಗಿದೆ. God has given that great anointing upon everyone, my dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬರಿಗೂ ದೇವರೇ ಆ ಅಭಿಷೇಕವನ್ನು ಕೊಟ್ಟಿದ್ದಾನೆ. This anointing will help you overcome all the obstacles
obstacles what you are facing. ನೀವೆಲ್ಲ ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೀರೋ ಅದರೆಲ್ಲದರಲ್ಲಿ ಜಯಶಾಲಿಗಳಾಗಿ ಬರುವಂತೆ ಈ ಅಭಿಷೇಕವು ನಿಮಗೆ ಸಹಾಯ ಮಾಡುತ್ತದೆ. The yoke that is holding you back is going to be destroyed through your anointing. ಯಾವುದೆಲ್ಲ ಬಂಧನ ಆಧಾರಿತವಾಗಿ ಹಿಡಿಯಲ್ಪಟ್ಟಿದೆಯೋ ಅದೆಲ್ಲವೂ ಸಹ ಮುರಿಯಲ್ಪಡುವಂತದ್ದಾಗಿದೆ ಅಭಿಷೇಕದ ಮೂಲಕವಾಗಿ. Thoughts will tell us. ಆಲೋಚನೆಗಳಿಗೆ ಹೇಳ್ತವೆ. You cannot do anything on your own. ನಿನ್ನ ಸ್ವಂತ ಬಲದಿಂದ ನೀನು ಏನು ಮಾಡಕ್ಕಾಗಲ್ಲ ಎಂಬುದಾಗಿ ನಿಮಗೆ ಆಲೋಚನೆ ಹೇಳ್ತದೆ. ನೀನು ಸೇವೆ ಮಾಡಕ್ಕಾಗಲ್ಲ ಅಂತ ಹೇಳ್ತದೆ. You cannot break down these obstacles. ನೀನು ಈ ಒಂದು ಸನ್ನಿವೇಶಗಳಲ್ಲಿ ಬಿದ್ದೋಗ್ತಿ ಎಂಬುದಾಗಿ, go through this suffering. ಈ ಒಂದು ಕಷ್ಟದ ಮಧ್ಯದಲ್ಲಿ ನೀನು ಹೋಗಕ್ಕಾಗಲ್ಲ ಎಂಬುದಾಗಿ ಹೇಳ್ತದೆ. go through this hard time. ಈ ಒಂದು ಕಷ್ಟ ಒಂದು ಹಿಂಸೆಗಳ ಮಧ್ಯದಲ್ಲಿ ನೀವು ಹೋಗಕ್ಕಾಗಲ್ಲ ಎಂಬುದಾಗಿ ಹೇಳ್ತದೆ. Oh my dear brothers and sisters. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, thoughts are telling you wrong. ನಿಮ್ಮ ಒಂದು ಸ್ವಂತ ಆಲೋಚನೆಗಳು ಈ ರೀತಿಯಾಗಿ ಹೇಳ್ತದೆ. God's grace has given the anointing upon us. ಆದರೆ ದೇವರ ವಾಕ್ಯ ದೇವರ ಕೃಪೆ ಅಂತ ಹೇಳ್ತದೆ, ನಮಗೆ ದೇವರು ಅಭಿಷೇಕಿಸಲ್ಪಟ್ಟಿದ್ದಾನೆ. ಈ ಅಭಿಷೇಕದ ಮೂಲಕವಾಗಿ you can break every obstacles what you are facing. ನೀವೇನೆಲ್ಲ ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೀರೋ ಅದೆಲ್ಲವನ್ನು ಮುರಿದು ಹಾಕಬಹುದು. Through this anointing ಈ ಅಭಿಷೇಕದ ಮೂಲಕವಾಗಿ you can break every kind of hard times. ಎಲ್ಲ ಹಿಂಸೆಗಳು ಕಷ್ಟಗಳನ್ನು ಎದುರಿಸಬಹುದು. So this anointing is more strong upon everyone. ಪ್ರತಿಯೊಬ್ಬರಿಗಿಂತ ಹೆಚ್ಚಾಗಿ ಈ ಅಭಿಷೇಕವು ಬಹಳ ಬಲವಾದದ್ದು. You are not a natural man. ನೀವೊಂದು ಪ್ರಾಕೃತ ಒಂದು ಸಾಧಾರಣ ಮನುಷ್ಯರಲ್ಲ. You are not a natural man. ನೀವೊಂದು ಸಾಧಾರಣ ಮನುಷ್ಯರಲ್ಲ. Because our God is a supernatural. ಯಾಕಂದ್ರೆ ನಮ್ಮ ದೇವರು ಒಂದು ಸರ್ವ ಸಂಪೂರ್ಣನಾದ ದೇವರು. We are serving him a supernatural God. ನಾವು ಒಂದು ಆತನನ್ನು ಸೇವೆ ಮಾಡುವವರು ಸಹ ಒಂದು ಸೂಪರ್ ನ್ಯಾಚುರಲ್ ಆಗಿ ಸೇವೆ ಮಾಡುವರು. As the children of the supernatural God. ನಾವು ಸೂಪರ್ ನ್ಯಾಚುರಲ್ ಉಳ್ಳವ ದೇವರ ಮಕ್ಕಳಾಗಿದ್ದೇವೆ. But he is supernatural. ಆತನು ಸೂಪರ್ ನ್ಯಾಚುರಲ್ ಆಗಿರುವುದರಿಂದ Then how come you are natural man? ನಾವು ಈಗ ಒಂದು ಸಾಧಾರಣ ಮನುಷ್ಯರಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. But he is supernatural. ಆತನು ಸೂಪರ್ ನ್ಯಾಚುರಲ್ ಆಗಿರುವುದರಿಂದ Obviously we are supernatural. ನಾವು ಸಹ ಸೂಪರ್ ನ್ಯಾಚುರಲ್ ಆಗಿದ್ದೇವೆ. Hallelujah. Hallelujah. So we are the supernatural being of the Lord. ನಾವು ಕರ್ತನಲ್ಲಿ ಸೂಪರ್ ನ್ಯಾಚುರಲ್ ಉಳ್ಳವರಾಗಿದ್ದೇವೆ. My dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, The Most High God ನಮ್ಮ ಉನ್ನತನಾದ ದೇವರು has anointed every one of you. ನಮ್ಮೊಬ್ಬೊಬ್ಬರನ್ನು ಆತನು ಅಭಿಷೇಕಿಸಿದ್ದಾನೆ. Everyone he anointed. ಪ್ರತಿಯೊಬ್ಬರನ್ನು ಆತನು ಅಭಿಷೇಕಿಸಿದ್ದಾನೆ. So this anointing is like a petrol in the car. ಈ ಅಭಿಷೇಕ ಹೇಗೆಂದ್ರೆ ಕಾರ್ನಲ್ಲಿ ಪೆಟ್ರೋಲ್ ಹಾಕಲ್ಪಟ್ಟಂತೆ. Amen. ಆಮೆನ್. So this anointing is like a petrol in the car. ಕಾರ್ನಲ್ಲಿ ಪೆಟ್ರೋಲ್ ಇದ್ದ ಹಾಗೆ ಈ ಒಂದು ಅಭಿಷೇಕವು. So when you access this anointing, ಈ ಅಭಿಷೇಕದಲ್ಲಿ ನೀವು ಚಲಿಸುವಾಗ then you can see great things that is coming upon your life. ನಿಮ್ಮ ಜೀವಿತದಲ್ಲಿ ಆತನು ಮಾಡುವ ದೊಡ್ಡ ಕಾರ್ಯಗಳನ್ನು ನೀವು ನೋಡಬಹುದು. So you can have the most expensive car ನಿಮಗೆ ಒಂದು ಅತ್ಯಂತ ಬೆಲೆಯುಳ್ಳ ಕಾರ್ ಇರುವುದಾದ್ರೆ with all the great interiors and exteriors. ಒಳಗಿನ ಮತ್ತು ಹೊರಗಿನ ಎಲ್ಲ ಸಾಮಗ್ರಿಗಳು ಬಹಳ ಒಂದು ಹೆಚ್ಚಾದ ಬೆಲೆಯುಳ್ಳದಾಗಿರುತ್ತದೆ. Everything you have in your car ಪ್ರತಿಯೊಂದು ಸಹ ನಿಮ್ಮ ಕಾರ್ ಒಳಗಡೆ ಅಳವಡಿಸಲ್ಪಟ್ಟಿರುತ್ತದೆ except petrol. ಒಂದು ಪೆಟ್ರೋಲ್ ಸಮೇತವಾಗಿ. Then how come it is useful to use that car? ನಾವು ಆ ಕಾರನ್ನು ಎಷ್ಟು ಒಂದು ಬೆಲೆಯುಳ್ಳದೆಂದು ಉಪಯೋಗಿಸ್ತೇವೆ ಯೋಚನೆ ಮಾಡಿ. It's an expensive one. ಅದೊಂದು ಬಹಳ ಬೆಲೆಯುಳ್ಳದ್ದು. Great interiors you have done. ನಮಗೆ ಒಳ ಒಂದು ಭಾಗಗಳಲ್ಲಿ ಬಹಳ ಒಂದು ಶ್ರೇಷ್ಠವಾದ ಒಂದು ಸಾಮಗ್ರಿಗಳನ್ನು ಹಾಕಿರ್ತೇವೆ. No petrol. But when there is no petrol, ಆದ್ರೆ ಪೆಟ್ರೋಲ್ ಇಲ್ಲದಿದ್ದರೆ then how come it will be useful? ಅದು ಎಷ್ಟೇ ಒಳ್ಳೆ ಸಾಮಗ್ರಿಗಳನ್ನು ನೀವು ಇಟ್ಟರೂ ಸಹ ಅದು ಪ್ರಯೋಜನಕರವಾದದಲ್ಲ. It will not do any good. ಅದು ಯಾವುದು ಒಳ್ಳೆಯದನ್ನು ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. But my dear brothers and sisters, ಆದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, you have made in the almighty image of God. ಆದ್ರೆ ನೀವು ಸರ್ವಶಕ್ತನ ಒಂದು ಪ್ರತಿರೂಪವಾಗಿ ಸೃಷ್ಟಿಸಲ್ಪಟ್ಟಿದ್ದೀರಿ. He has created you. ಆತನು ನಿಮ್ಮನ್ನು ಸೃಷ್ಟಿಸಿದ್ದಾನೆ. His own image. ಆತನ ಸ್ವಂತ ಒಂದು ಸ್ವರೂಪವಾಗಿ. So he made you as the children. ಆತನು ನಿಮ್ಮನ್ನು ಮಕ್ಕಳಾಗಿ ಸೃಷ್ಟಿಸಿದ್ದಾನೆ. So you are the full of incredible potential. ನೀವು ಒಂದು ಸಂಪೂರ್ಣವಾಗಿ ಆತನ ಒಂದು ಒಂದು ಪ್ರತಿರೂಪಗಳಾಗಿದ್ದೀರಿ. You are the sons and daughters of the living God. ಜೀವಿಸುವ ದೇವರ ಮಕ್ಕಳಾಗಿದ್ದೀರಿ. You have the seeds of greatness in your life. ನಿಮ್ಮ Seeds of greatness. ಒಂದು ಬೆಲೆಯುಳ್ಳ ಬೀಜವಾಗಿ. Yes. So to overcome all the obstacles, ಎಲ್ಲಾ ಸನ್ನಿವೇಶಗಳನ್ನು ನೀವು ಜಯಿಸುವಂತೆ, to break down all the barriers, ಎಲ್ಲಾ ಒಂದು ಹಿಂಸೆಗಳನ್ನು ಒಂದು ಬಂಧನಗಳನ್ನು ಮುರಿಯಲ್ಪಡುವಂತೆ, cast out everything from our life. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಹೊಡೆದೋಡಿಸುವಂತೆ. So the anointing should be there. ಅಲ್ಲಿ ಒಂದು ಅಭಿಷೇಕವು ನಿಮಗಿದೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, so that's why I said anointing is like a petrol. ಅದಕ್ಕಾಗಿ ನಾನು ಹೇಳಿದೆ ಅಭಿಷೇಕ ಅನ್ನುವಂಥದ್ದು ಪೆಟ್ರೋಲ್ ಇದ್ದ ಹಾಗೆ. The anointing is only activated when there is a faith. ಅಭಿಷೇಕವು ಯಾವಾಗ ಒಂದು ಜೀವಂತವಾಗಿರ್ತದೆ ಅಂದ್ರೆ ನಮಗೆ ನಂಬಿಕೆ ಇರುವಾಗ. Without faith you cannot activate the anointing. ಆ ನಂಬಿಕೆ ಇಲ್ಲದೆ ನಿಮಗೆ ಅಭಿಷೇಕವು ಚಲಿಸಲು ಸಾಧ್ಯವಿಲ್ಲ. So when you have the faith,
ನಿಮಗೆ ನಂಬಿಕೆ ಇರುವುದಾದ್ರೆ, So instead of complaining about everything in your life, instead of complaining about everything in your life, complaining. What is it? Complaining? Complaining means Dosh. Dura. Duriswa. instead of complaining everything about your life. ನಿಮ್ಮ ಜೀವಿತದಲ್ಲಿ ಎಲ್ಲಾ ದೂರುಗಳು ಇದ್ದರೂ ಸಹ, So don't say that it's not going to work out. ಇದು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಏನು ಹೇಳಕ್ ಆಗೋದಿಲ್ಲ. Man. But you need to have the anointing in your life and to experience the anointing. ನೀವು You can accomplish all your dreams. ಅಭಿಷೇಕಿಸಲ್ಪಟ್ಟವರಾಗಿ ಅಭಿಷೇಕದಲ್ಲಿ ನೀವು ಚಲಿಸುವಾಗ ಏನೆಲ್ಲ ಸನ್ನಿವೇಶಗಳನ್ನು ನೀವು ಪರಿಪೂರ್ಣಗೊಳಿಸಲು ಸಾಧ್ಯವಾಗ್ತದೆ. So never say any complaints or no excuses. ಯಾವುದಕ್ಕೂ ಸಹ ನೀವು ದೂರು ಹೇಳುವ ಅವಶ್ಯಕತೆ ಇಲ್ಲ. No worries. ಯಾವ ಚಿಂತೆ ಬೇಡ. But every now and then ಎಲ್ಲಾ ಬಲಹೀನತೆಗಳಲ್ಲಿ you need to say I'm anointed. ನೀವು ಹೇಳಬೇಕು, ನಾನು ಅಭಿಷೇಕಿಸಲ್ಪಟ್ಟವನು, I am equipped. ನಾನು ಏನದು ಬಲ ಹೊಂದಿದವನು, I am anointed. ನಾನು I ಅಭಿಷೇಕಿಸಲ್ಪಟ್ಟವನು, am equipped. ನಾನು ಬಲ ಹೊಂದಿದವನು. This is what we need to declare. ಅದನ್ನೇ ನಾವು ಘೋಷಿಸುವವರಾಗಿರಬೇಕು. This is what we need to say by faith. ನಾವು ಇದನ್ನು ನಂಬಿಕೆಯಿಂದ ಘೋಷಿಸಬೇಕು. Because when you have this kind of attitude of faith, ಈ ಒಂದು ನಂಬಿಕೆಯ ಒಂದು ಉತ್ತಮವಾದ ನಡತೆ ನಮಗಿರುವಾಗ great signs and wonders are going to be happening. ಒಂದು ದೊಡ್ಡ ಮಾತು ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತದೆ. Miracles and healings will follow after. ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯುತ್ತದೆ. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, I don't know what kind of faith you are having. ನನಗೆ ಗೊತ್ತಿಲ್ಲ ನಿಮಗೆ ಯಾವ ವಿಧವಾದ ನಂಬಿಕೆ ಇದೆ ಎಂಬುದಾಗಿ. But if you have the can-do faith, ನಿಮಗೆ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ನಂಬಿಕೆ ಇರುವುದಾದ್ರೆ, God cannot do faith. God cannot do faith. ನಂಬಿಕೆ No, cannot do faith. ನಂಬಿಕೆಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. Okay. When you have can-do faith, ನೀವು ನಂಬಿಕೆಯಿಂದ ಏನಾದ್ರೂ ಮಾಡುವಾಗ then you can see great revival following after. ನಮ್ಮ Hallelujah. ಹಿಂದೆ ಒಂದು ದೊಡ್ಡ ಉಜ್ಜೀವನ ಬರುವಂತದನ್ನು ನೀವು ನೋಡುತ್ತೀರಿ. Let's clap our hands and give glory to the Lord. ಚಪ್ಪಾಳೆ ತಟ್ಟಿ ಮಹಿಮೆ ಸಲ್ಲಿಸೋಣ. Because you are anointed ನೀವು ಅಭಿಷೇಕಿಸಲ್ಪಟ್ಟಿರುವುದರಿಂದ to do mighty things for the Lord. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೀರಿ. I know 8 members are going to ordain now. ನನಗೆ ಗೊತ್ತಿದೆ, ಈ ಸಮಯದಲ್ಲಿ 8 ಜನರನ್ನು ನಾವು ಪ್ರತಿಷ್ಠೆ So ಮಾಡಲಿದ್ದೇವೆ. the Holy Spirit is going to encourage you, everyone. ಪರಿಶುದ್ಧಾತ್ಮನು ಪ್ರತಿಯೊಬ್ಬರನ್ನು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. You are not a nominal person. ನೀವೀಗ ಸಾಧಾರಣ ಜನರಲ್ಲ. You are anointed by the Most High God. ನೀವು ಉನ್ನತನಾದ ದೇವರ ಮಕ್ಕಳಾಗಿದ್ದೀರಿ. You are anointed by the Most High God. ನೀವು ಉನ್ನತನಾದ ದೇವರ ಅಭಿಷಿಕ್ತರಾಗಿದ್ದೀರಿ. People around of you speak very negative about you. ನಿಮ್ಮ ಬಗ್ಗೆ, ನಿಮ್ಮ ಪಕ್ಕದಲ್ಲಿರುವ ನಿಮ್ಮ ಸಮುದಾಯದ ಜನರು ನಿಮ್ಮ ವಿರುದ್ಧವಾಗಿ ಮಾತನಾಡಬಹುದು. But do not be worried about that. ಅದರ ಕುರಿತಾಗಿ ನೀವು ಚಿಂತೆ ಮಾಡಬೇಡ್ರಿ. But the high anointing of the Most High God is upon your life. ಉನ್ನತವಾದ ಅಭಿಷೇಕವು ಉನ್ನತವಾದ ದೇವರಿಂದ ನಿಮ್ಮ ಮೇಲೆ ಬಂದದೆ. So through that anointing, ಆ ಅಭಿಷೇಕದ ಮೂಲಕವಾಗಿ you can do great things for the Lord. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೀರಿ. Oh, hallelujah. 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 So if you have the negative thoughts in your life, ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಕೆಟ್ಟ ತಪ್ಪಾದ ಭಾವನೆಗಳು ಇರುವುದಾದ್ರೆ, then that means you're draining your fuel in the car. ನೀವು ಅದರ ಅರ್ಥ ಏನಂದ್ರೆ ನಿಮ್ಮ ಕಾರ್ನಲ್ಲಿರುವ ಪೆಟ್ರೋಲ್ ಅನ್ನ ನೀವು ಖಾಲಿ ಮಾಡಿದಂತೆ. So criticism will come. ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುತ್ತವೆ. Discouragement will come. ನಿಮಗೆ ನಿಮಗೆ ಸೋಲುಗಳು ಬರ್ತದೆ. But never be worried about that. ಆ ಸೋಲುಗಳ ಕುರಿತಾಗಿ ನೀವು ಚಿಂತೆ ಮಾಡಬೇಡ್ರಿ. Always we need to declare that I am anointed. ಯಾವಾಗಲೂ ನೀವು ಘೋಷಿಸಬೇಕು, ನಾನು ಅಭಿಷೇಕಿಸಲ್ಪಟ್ಟವನು. Always we need to say I am equipped. ಯಾವಾಗಲೂ ನೀವು ಹೇಳಬೇಕು, ನಾನು ಬಲ ಹೊಂದಿದವನು, I am anointed by the Most High God. ನಾನು ಉನ್ನತನಾದ ದೇವರ ಅಭಿಷಿಕ್ತನೆಂದು ಹೇಳಬೇಕು. I am anointed by the living God. ನಾನು ಜೀವಿಸುವ ದೇವರ ಅಭಿಷಿಕ್ತನೆಂದು ಹೇಳಬೇಕು. So this is what we need to declare. ಅದನ್ನೇ ನಾವು ಘೋಷಿಸುವವರಾಗಿರಬೇಕು. So this is the faith we can access in our daily life. ನಮ್ಮ ಪ್ರತಿಯೊಂದು ದೈನಂದಿನ ಜೀವನದಲ್ಲಿ ಇಂಥ ರೀತಿಯಾದಂತಹ ನಂಬಿಕೆಯನ್ನು ನಾವು ಅದು ಹೋಗಬೇಕು. When you have such kind of faith in your life, ನಿಮ್ಮ ಜೀವನದಲ್ಲಿ ಅಂತ ಒಂದು ವಿಧವಾದ ನಂಬಿಕೆ ಇರುವುದಾದ್ರೆ, then your car will go like anything. ನಿಮ್ಮ ಕಾರು ಎಲ್ಲೇ ಎಂತ ಪರಿಸ್ಥಿತಿಗಳು ಹೋದ್ರು, With a 200 kilometers per hour. 1 ಗಂಟೆಗೆ 200 ಕಿಲೋಮೀಟರ್ ಹೋದ್ರು ಸಹ, With such a great speed you can move your car. ನಿಮ್ಮ ಕಾರ್ ಎಷ್ಟೇ ಹೈ ಸ್ಪೀಡ್ ಅಲ್ಲಿ ಹೋಗುವುದಾದ್ರೂ ಸಹ, That can do a faith you should have in your life. ಅಂತ ನಂಬಿಕೆ, ಅಂತ ವಿಶ್ವಾಸ ನಿಮ್ಮ ಜೀವನದಲ್ಲಿ ಇರಬೇಕು. So quit telling how difficult it is. ಅದು Quit telling how difficult it is. Quit. Quit. Bidi. ಎಂತ Avoid. ಏನೇ ನಿಮ್ಮ ಬಗ್ಗೆ ಹೇಳಿದ್ರು ಅದನ್ನು ಬಿಟ್ಟು ಬಿಡ್ರಿ. Man. Quit telling how difficult it is. ಎಂತ ಪರಿಸ್ಥಿತಿಗಳಿದ್ರು ಅದನ್ನು ಬಿಟ್ಟು ಬಿಡ್ರಿ.
But start declaring how anointed you are. ನೀವು ಎಷ್ಟು ಅಭಿಷೇಕಿಸಲ್ಪಟ್ಟವರು ಎಂಬುದನ್ನು ನೀವು ಘೋಷಿಸಲು ಪ್ರಾರಂಭಿಸಿರಿ. Hallelujah. Hallelujah. So we need to quit dwelling how difficult the problems are. ಸಮಸ್ಯೆಗಳು ಬಂದಾಗ ಅದೆಲ್ಲವನ್ನು ನಾವು ಬದಿಗೊತ್ತಬೇಕು. But start declaring anointed. ಆದರೆ ನೀವು ನಾವು ಅಭಿಷೇಕ ಎಂಬುದು ಹೇಳುವುದನ್ನು ನೀವು ಅಭ್ಯಸಿಸಬೇಕು. So quit dwelling how break barrier it is. ಎಂತ ಒಂದು ಸೋಲುಗಳು ಬಂದಿದೆ ಅನ್ನೋದನ್ನ ನೀವು ದೃಷ್ಟಿಕರಿಸದೆ. Start declaring I am so equipped in the most high God. ನಾನು ಉನ್ನತನಾದ ದೇವರ ಬಲವಂತನೆಂಬುದಾಗಿ ನೀವು ಪ್ರತಿದಿನ ಘೋಷಿಸಬೇಕು. Hallelujah. Hallelujah. So this is the day that the Lord has made. ಈ ದಿನವು ಯೆಹೋವನಿಂದ ನೇಮಕವಾಗಿದೆ. We are here to rejoice His name. ಆತನ ಹೆಸರಿನಲ್ಲಿ ನಾವು ಸಂತೋಷ ಪಡೋಣ. We are here to rejoice His presence. ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ನಾವು ಇಲ್ಲಿದ್ದೇವೆ. Hallelujah. 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 My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, maybe you are doing the ministry. ನಾವು ಒಂದು ವೇಳೆ ಸೇವೆಯಲ್ಲಿ ಇರಬಹುದು. That's very difficult. ಆದ್ರೆ ಬಹಳ ಕಷ್ಟಕರವಾಗಿರಬಹುದು. And it seems very hard. ಅದೊಂದು ಬಹಳ ಹಿಂಸೆಕರವಾಗಿರಬಹುದು. It's taking a lot of time and efforts to do the things for the Lord. ಕರ್ತನಿಗಾಗಿ ಮಾಡುವುದಕ್ಕಾಗಿ ಅನೇಕ ಸಮಯ ತೆಗೆದುಕೊಂಡಿರಬಹುದು. But do not be worried about that. ಅದರ ಕುರಿತಾಗಿ ನೀವು ಯೋಚನೆ ಮಾಡಬೇಡಿ. Do not see anything happening in your life. ನಿಮ್ಮ ಜೀವಿತದಲ್ಲಿ ಅದೆಲ್ಲ ಸಂಗತಿಗಳು ನಡೆಯುವುದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. You cannot see major changes happening in your life. You cannot see major changes. ನಮ್ಮ ಒಂದು ದೊಡ್ಡ ಸಂಗತಿಗಳು ಬದಲಾವಣೆ ಆಗುವುದಕ್ಕೆ ನಾವು ನೋಡ್ಲಿಕ್ಕೆ ಆಗ್ತಾ ಇರಬಹುದು. But don't be worried about that. ಅದರ ಕುರಿತಾಗಿ ನೀವು ಚಿಂತೆ ಮಾಡಬೇಡಿ. Start declaring every now and then that I am anointed. ಆದರೆ ನೀವು ಪ್ರತಿದಿನ ಘೋಷಿಸಿರಿ, ನಾನು ಅಭಿಷೇಕಿಸಲ್ಪಟ್ಟವನು. I am anointed. ನಾನು ಅಭಿಷೇಕಿಸಲ್ಪಟ್ಟವನು. I am anointed. ನಾನು Let's all ಅಭಿಷೇಕಿಸಲ್ಪಟ್ಟವನು. open our mouths and say I am anointed. ಎಲ್ಲರೂ ಬಾಯಿಬಿಟ್ಟು ಹೇಳಿರಿ, ನಾನು ಅಭಿಷೇಕಿಸಲ್ಪಟ್ಟವನು. I am anointed. ನಾನು I am ಅಭಿಷೇಕಿಸಲ್ಪಟ್ಟವನು. anointed by the Most High God. ಉನ್ನತನಾದ ದೇವರ ಅಭಿಷೇಕಿಸಲ್ಪಟ್ಟವನು. So declaring this word, ಈ ವಾಕ್ಯವನ್ನು ನೀವು ಘೋಷಿಸಿರಿ. declaring this word, ಈ ವಾಕ್ಯವನ್ನು ಘೋಷಿಸಿರಿ. energize your faith. ನೀವು ನಂಬಿಕೆಯ ಆಯುಧವನ್ನು ಉಪಯೋಗಿಸಿರಿ. So when you energize the faith, ಶಕ್ತಿ. ನಂಬಿಕೆಯಲ್ಲಿ ನೀವು ಇನ್ನೂ ಉತ್ತೇಜಿಸಲ್ಪಡುತ್ತೀರಿ. when you energize that faith, ನಂಬಿಕೆಯಲ್ಲಿ ಇನ್ನೂ ಉತ್ತೇಜಿಸಲ್ಪಡುತ್ತೀರಿ. then you see a great signs and wonders will following after. ಆಗ ನಿಮ್ಮ ಹಿಂದೆ ಅನೇಕ ಸೂಚಕ ಕಾರ್ಯಗಳು ಅದ್ಭುತಗಳು ನಡೆಯುತ್ತವೆ. My dear brothers and sisters, ನನ್ನ ಪ್ರೀತಿಯ ಸಹೋದರ we ಸಹೋದರಿಯರೇ, are not here to just sit idly and do praying for the Lord. ನಾವು ಇಲ್ಲಿ ಸುಮ್ಮನೆ ಮೂರ್ತಿಗಳಾಗಿ ಕೂತು ಪ್ರಾರ್ಥನೆ ಮಾಡುವುದಕ್ಕಾಗಿದ್ದವರಲ್ಲ. So revival follows after when you step out. ನೀವು ಯಾವಾಗ ಹೆಜ್ಜೆ ಇಡುತ್ತೀರೋ ನಿಮ್ಮ ಹಿಂದೆ ಉಜ್ಜೀವನವು ಬರುತ್ತದೆ. So don't just sit and pray and ask for God to revive you. ದೇವರೇ ಉಜ್ಜೀವನ ಕೊಡುವಂತ ಸುಮ್ಮನೆ ಕೂತು ಪ್ರಾರ್ಥನೆ ಮಾಡಬಾರದು. You are anointed by the Most High God. ನೀವು ಉನ್ನತನಾದ ದೇವರ ಅಭಿಷೇಕಿಸಲ್ಪಟ್ಟವರು. Don't just sit and pray in the house. ಸುಮ್ಮನೆ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡುವವರಲ್ಲ. You are anointed to step out and do the great things for the Lord. ಕರ್ತನಿಗಾಗಿ ಉನ್ನತವಾದ ಕಾರ್ಯಗಳನ್ನು ನೀವು ಮಾಡುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಿದ್ದೀರಿ. When you step out for the Lord, ನೀವು ಕರ್ತನಿಗಾಗಿ ಹೆಜ್ಜೆ ಇಡುವಾಗ, when you show Jesus to the people, ಕರ್ತನಿಗೆ ಆ ಜನರಿಗೆ ಯೇಸುವನ್ನು ನೀವು ತೋರಿಸುವಾಗ, don't keep Jesus inside. ನಿಮ್ಮ ಒಳಗಡೆ ಯೇಸುವನ್ನು ಇಟ್ಟುಕೊಳ್ಳಬೇಡ್ರಿ. Show Jesus out. ಹೊರಗಡೆ ಯೇಸುವನ್ನು ತೋರಿಸಿರಿ. When you show Jesus out, ಈಗ ನೀವು ಯಾವಾಗ ಯೇಸುವನ್ನು ಹೊರಗೆ ತೋರಿಸ್ತೀರೋ, then you can see great signs and wonders going to be happening. ಆವಾಗ ಆ ಜನರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ನಡೆಯುವುದನ್ನು ನೋಡುತ್ತೀರಿ. So bring Jesus out from your life, my beloved. ನಿಮ್ಮ ಜೀವಿತದಿಂದ ಯೇಸುವನ್ನು ಹೊರಗೆ ತಂದು ತೋರಿಸಿರಿ. So whatever the anointing you are having, ನಿಮಗೆ ಏನೆಲ್ಲ ಅಭಿಷೇಕಿಸಲ್ಪಟ್ಟ ನಿಮಗೆ ನಿಮ್ಮೊಳಗೆ ಅಭಿಷೇಕವಿದೆಯೋ, when you start declaring the anointing, ಆ ಅಭಿಷೇಕವನ್ನು ನೀವು ಘೋಷಿಸುವಾಗ, so that anointing will bring out Jesus. ಆ ಅಭಿಷೇಕವು ನಿಮ್ಮೊಳಗಿರುವ ಯೇಸುವನ್ನು ಹೊರಗೆ ಪ್ರಚಾರ ಮಾಡುವಂತದ್ದಾಗುತ್ತದೆ. When you go out and do the ministry, ನೀವು ಹೊರಗೆ ಹೋಗಿ ಸೇವೆ ಮಾಡುವಾಗ, then you can see great things are going to be happening. ಆಗ ಒಂದು ದೊಡ್ಡ ಸಂಗತಿಗಳು ನಿಮ್ಮ ಸೇವೆಯಲ್ಲಿ ನಡೆಯುವುದನ್ನು ನೀವು That ನೋಡುತ್ತೀರಿ. is what was done in the early church. ಅದಕ್ಕಾಗಿ ಆದಿ ಸಭೆಯಲ್ಲಿ ಆ ಕಾರ್ಯಗಳು ನಡೆಯಲ್ಪಟ್ಟಿದೆ. That is what it was done in the apostles' period. ಅಪೊಸ್ತಲರ ಸೇವೆಗಳಲ್ಲಿ ಅಂತ ಕಾರ್ಯಗಳು ನಡೆದಿದೆ. So we need to work like the apostles. ಅಪೊಸ್ತಲರ ಆಗಿ ನಾವು ಕಾರ್ಯ ಮಾಡಬೇಕು. We need to work like an apostle with a great anointing. ದೊಡ್ಡ ಅಭಿಷೇಕಿಸಲ್ಪಟ್ಟ ಅಪೊಸ್ತಲರ ಹಾಗೆ ನಾವು ದೊಡ್ಡ ಅಭಿಷೇಕದಲ್ಲಿ ಚಲಿಸಬೇಕು. Apostles are not in the upper room just praying and sitting idle. ಅಪೊಸ್ತಲರು ಮೇಲ್ಛಾವಣಿಯಲ್ಲಿ ಕುಳಿತುಕೊಂಡು ಸುಮ್ಮನೆ ಪ್ರಾರ್ಥನೆ ಮಾಡುವಂತೆ ಮಾಡಲಿಲ್ಲ. They came out and they shared the gospel and showed Jesus in their life. ಅವರು ಹೊರಗೆ ಬಂದು ಸುವಾರ್ತೆ ಸಾರಿದರು, ಜನರಿಗೆ ಯೇಸುವನ್ನು ತೋರಿಸಿದರು. Through the anointing they have seen a great revival. ಅಭಿಷೇಕದ ಮೂಲಕವಾಗಿ ದೊಡ್ಡ ಉಜ್ಜೀವನವನ್ನು ಅವರು ನೋಡಿದರು. Signs and wonders happened. ಅಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಜರುಗಿದವು. Passing by, ಅವರು ನಡೆದು ಹೋಗುವಾಗ the shadow gives a great healing to the people. ಅವರ ನೆರಳು ಅನೇಕರಿಗೆ ಬಿಡುಗಡೆ ತಂದಿತು. So that
Jesus. ನೀವು ಯೇಸುವಿನ ಪ್ರತಿರೂಪವಾಗಿದ್ದೀರಿ. So when you are the replica of Jesus. ನೀವು ಯೇಸುವಿನ ಪ್ರತಿರೂಪವಾಗಿ ರಾಜನ ಅಭಿಷೇಕವಿತ್ತು. So when he had the anointing of the king. ಆತನು ಈಗ ರಾಜನ ಅಭಿಷೇಕದ ಹೊಂದಿದವನಾಗಿದ್ದಾಗಿ. So when he has the anointing upon him. ಅವನ ಮೇಲೆ when he has the king's anointing upon him. ಅವನ ಮೇಲೆ ರಾಜನ ಅಭಿಷೇಕ ಬಂದಿರುವಾಗ. So obviously what we expect. ನಾವು ಏನು ಅಪೇಕ್ಷೆ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ರಾಜನ ಅಭಿಷೇಕ ಇರುವಾಗ ನಾವೇನು ಅಪೇಕ್ಷೆ ಮಾಡ್ತೀವಿ? ಅವನು ರಾಜನಾಗಿ ಅವನು ಸಿಂಹಾಸನದ ಮೇಲೆ ಕೂತಿರೋನಾಗಿ ನಾವು ನೋಡ್ತೇವೆ. Our focus will be on the throne. ನಮ್ಮ ಒಂದು ದೃಷ್ಟಿ ಏನಂದ್ರೆ ಸಿಂಹಾಸನ. Sit on the chair. ಅವನು ಚೇರ್ ಮೇಲೆ ಕೂತಿದ್ದಾನೆ ಎಂಬುದಾಗಿ. So because he was had an anointing of the king. ಯಾಕಂದ್ರೆ ಅವನು ರಾಜನ ಅಭಿಷೇಕ ಹೊಂದಿರುವುದರಿಂದ. But you know what happened in his life? ಆದರೆ ದಾವೀದನ ಜೀವಿತದಲ್ಲಿ ಏನು ಸಂಭವಿಸಿತು ಗೊತ್ತೋ? He went to the shepherd's field. ಅವನು ಕುರಿಗಳ ಮಧ್ಯದಲ್ಲಿ ಹೋದನು. Though he was anointed. ಅವನು ಅಭಿಷೇಕಿಸಲ್ಪಟ್ಟನು ಸಹ. But he went to the shepherd's field. ಆದರೆ ಕುರಿಗಳ ಮಧ್ಯದಲ್ಲಿ ಹೋದನು. So what he was doing in the shepherd's field? ಆತನು ಕುರಿಗಳ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾನೆ? Again same job. ಅದೇ ಒಂದು ಕೆಲಸ ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. Taking care of the sheep. ಕುರಿಗಳನ್ನು ಕಾಯ್ತಾ ಇದ್ದಾನೆ. What man you are anointed again why in this shepherd's field? ಎಂತ ನೀನು ರಾಜನಾಗಿ ಅಭಿಷೇಕಿಸಲ್ಪಟ್ಟವನು ಹೋಗಿ ಕುರಿಗಳ ಮಧ್ಯದಲ್ಲಿ ಇದೆಯಲ್ಲ. Again what is this job? Taking care of the sheep. ಬರೀ ಈಗ ಕುರಿಗಳನ್ನ ಜೋಪಾನ ಮಾಡ್ತಾ ಇದ್ದಾನೆ, ಕುರಿಗಳನ್ನು ನೋಡಿಕೊಳ್ತಾ ಇದ್ದಾನೆ. He didn't feel any disgust. ಅಲ್ಲಿ ಅವನಿಗೆ ಯಾವುದೇ ಒಂದು ಮುಜುಗರ ಸಂಗತಿಗಳಾಗಲಿಲ್ಲ. Never discouraged. ಅವನು ಸೋತು ಹೋಗಲಿಲ್ಲ. He did not worry about anything. ಅದ್ರ ಬಗ್ಗೆ ಯಾವುದು ಚಿಂತೆ ಮಾಡಲಿಲ್ಲ. He was anointed. ಆತನು ಅಭಿಷೇಕಿಸಲ್ಪಟ್ಟಿದ್ದಾನೆ. But he was waiting on the Lord. ಆದರೆ ಕರ್ತನಿಗಾಗಿ ಅದನ್ನು ಕಾದನು. Hallelujah. 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 So when we are anointed, ನಾವು ಅಭಿಷೇಕಿಸಲ್ಪಟ್ಟಿರುವಾಗ what we will do? ನಾವು ಏನು ಮಾಡ್ತೇವೆ? I am bishop. ನಾನು ಬಿಷಪ್ ಆಗಿ, I have a bishop anointing. ನನಗೊಂದು ಬಿಷಪ್ ಅಭಿಷೇಕವಿದೆ. So how can I go into the shepherd field again? ಈಗ ನಾನು ಹೇಗೆ ಕುರಿಗಳ ಮಧ್ಯದಲ್ಲಿ ಹೋಗೋದು ಕುರಿ ಕಾಯೋದಕ್ಕೆ? So don't ask me to sit down. ನಾನು ಇಲ್ಲಿ ಕೂತ್ಕೊಳ್ಳಕ್ಕೆ I ಹೇಳ್ಬೇಡ್ರಿ. need a chair. ನನಗೊಂದು ಚೇರ್ A ಬೇಕಾಗಿದೆ. special chair for me. ನನಗೆ ವಿಶೇಷವಾದ ಚೇರ್ ಬೇಕಾಗಿದೆ. Because I am a bishop. ಯಾಕಂದ್ರೆ ನಾನು ಬಿಷಪ್ ಆಗಿದ್ದೇನೆ. I have a bishop anointing. ನನಗೆ ಬಿಷಪ್ ಅಭಿಷೇಕವಿದೆ. So this is what we think. ಅದನ್ನ ನಾವು ಯೋಚನೆ ಮಾಡ್ತೇವೆ ಮನುಷ್ಯರಾಗಿ. David didn't think like that. ಆದ್ರೆ ದಾವೀದನು ಈಗ ಯೋಚನೆ ಮಾಡಲಿಲ್ಲ. David didn't think like that. ಆದ್ರೆ ದಾವೀದನು ಈ ರೀತಿಯಾಗಿ ಯೋಚನೆ So he ಮಾಡಲಿಲ್ಲ. has the king anointing upon his life. ಅವನಿಗೆ ರಾಜನ ಅಭಿಷೇಕ ಇತ್ತು ಎಂಬುದಾಗಿ ಗೊತ್ತಿದ್ರು ಸಹ. He was the next king of the Israel. ಆದ್ರೆ ಇಸ್ರಾಯೇಲರಿಗೆ ಅವನು ಮುಂದಿನ ರಾಜನಾಗಿ ಆಯ್ಕೆಯಾಗಿದ್ದಾನೆ. He has the anointing. ಅವನ ಮೇಲೆ ಅಭಿಷೇಕವಿದೆ. But where he was, ಆದ್ರೆ ಆತನು ಎಲ್ಲಿದ್ದಾನೆ he ಗೊತ್ತೋ? was in the shepherd's field. ಅವನು ಕುರಿಗಳ ಮಧ್ಯದಲ್ಲಿದ್ದಾನೆ. Taking care of the sheep. ಕುರಿಗಳನ್ನು ನೋಡಿಕೊಳ್ಳುತ್ತಾ ಇದ್ದಾನೆ. Still waiting on the Lord. ಆತನು ಸಂಪೂರ್ಣವಾಗಿ ಕರ್ತನಿಗೆ ಕಾಯ್ತಾ ಇದ್ದಾನೆ. Waiting very patiently. ಬಹಳ ತಾಳ್ಮೆಯಿಂದ ಕಾಯ್ತಾ So ಇದ್ದಾನೆ. my dear brothers and ನನ್ನ sisters, ಪ್ರೀತಿಯ ಸಹೋದರ ಸಹೋದರಿಯರೇ, my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, David lived as a shepherd ದಾವೀದನು ಕುರುಬನಾಗಿ ಜೀವಿಸಿದ. for the years together. ಆತನು ವರ್ಷಗಟ್ಟಲೆ, Even though he had the king's anointing upon his life. ಆತನ ಮೇಲೆ ರಾಜನ ಅಭಿಷೇಕವಿದ್ದರೂ ಸಹ, Even though he has a king's anointing, ಅವನ ಮೇಲೆ ರಾಜನ ಅಭಿಷೇಕವಿದ್ದರೂ he lived years together as a shepherd. ಆತನು ಒಂದು ಕುರುಬನಾಗಿ ಅನೇಕ ವರ್ಷಗಳು ಕಾದನು. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, the things doesn't change. ಒಂದು ಪರಿಸ್ಥಿತಿಗಳು, ಸಮಯಗಳು ಬದಲಾಗ್ತದೆ. He didn't see any kind of change though he was anointed. ನೀವು ಅಭಿಷೇಕಿಸಲ್ಪಟ್ಟರು ಅಂತ ಸಂಗತಿಗಳು ಬದಲಾವಣೆ ಆಗುವುದನ್ನು ನೀವು ಕಾಣದಿರಬಹುದು. He didn't see any kind of drastic changes. ಯಾವ ಬದಲಾವಣೆಗಳು ನಿಮ್ಮ ಜೀವಿತದಲ್ಲಿ ಕಾಣದೆ ನೀವು ಇರಬಹುದು. So he didn't see any kind of things happening. ಯಾವ ಸಂಗತಿಗಳು ನಡೆದಿರುವಂತದನ್ನ ನೀವು ಕಾಣದಿರಬಹುದು. Same life what he had done previously. ನೀವು ಮುಂಚೆ ಹೇಗಿದ್ರು ಅದೇ ಒಂದು ಸಂಗತಿಗಳು ಈಗ ಜರುಗ್ತಾ ಇರಬಹುದು. But the change is only he was anointed. ಆದ್ರೆ ಒಂದೇ ಒಂದು ಬದಲಾವಣೆ, ಅಭಿಷೇಕಿಸಲ್ಪಡುವುದು, King's anointing. ರಾಜನ ಅಭಿಷೇಕ. But still in the shepherd's field. ಆದರೂ ಅವನು ಕುರಿಗಳ ಮಧ್ಯದಲ್ಲಿ He ಕುರುಬನಾಗಿದ್ದಾನೆ. was not unhappy. ಅವನಿಗೆ ಒಂದು ಏನೊಂದು ಸಂತೋಷ, He was not unhappy, my beloved. ಅವನಿಗೆ ಯಾವ ಒಂದು ಸಂತೋಷ ಇಲ್ಲದಿರುವಂತದ್ದು ಇರಲಿಲ್ಲ, ಚೆನ್ನಾಗಿದ್ದರು. Still he was happy and so faithfully he was declaring that I'm anointed. ಆತನು ಕುರುಬನಾಗಿದ್ದರೂ ಸಹ ಆ ಯುದ್ಧದಲ್ಲಿ ಆತನು ತೃಪ್ತನಾಗಿ ಆತನು ದೇವರಿಗೆ ನಂಬಿಗಸ್ತನಾಗಿದ್ದ, ನಾನು ಅಭಿಷೇಕಿಸಲ್ಪಟ್ಟವನೆಂಬುದಾಗಿ. Taking care of the sheep. ಆತನು ಕುರಿಗಳನ್ನು ನೋಡಿಕೊಳ್ಳುತ್ತಾ ಅದನ್ನು ಕಾಯ್ತಾ He was ಇದ್ದಾನೆ. saying I'm anointed. ಆದ್ರೆ ಕುರಿಗಳನ್ನು ಕಾಯ್ತಿರುವಾಗಲೇ ಆತನು ಹೇಳ್ತಾ ಇದ್ದಾನೆ, ನಾನು ಅಭಿಷೇಕಿಸಲ್ಪಟ್ಟವನು. Sitting in the shepherd's field. ಅಲ್ಲಿಗೊಂದು ಕುರಿಗಳ ಮಧ್ಯದಲ್ಲಿ He is ಇರುವಾಗ declaring that I'm anointed. ಆತನು ಘೋಷಿಸ್ತಾ ಇದ್ದಾನೆ, ನಾನೊಂದು ಅಭಿಷೇಕಿಸಲ್ಪಟ್ಟವನು. No food, no water. ಯಾವ ಊಟ ಇಲ್ಲ, ನೀರಿಲ್ಲ. But still he was declaring that I'm anointed. ಆದ್ರೆ ಆತನು ಘೋಷಿಸ್ತಾ ಇದ್ದನು, ನಾನು ಅಭಿಷೇಕಿಸಲ್ಪಟ್ಟವನು,
ಅಭಿಷೇಕಿಸಲ್ಪಟ್ಟವನೆಂಬುದಾಗಿ. So he was declaring all the time that I am anointed. ಎಲ್ಲಾ ಸಮಯಗಳಲ್ಲಿ ಆತನು ಘೋಷಿಸ್ತಾ ಇದ್ದನು, ನಾನು ಅಭಿಷೇಕಿಸಲ್ಪಟ್ಟವನು. So what a foolish thing it is. ಎಂತ ಮೂರ್ಖತನ ನೋಡಿರಿ. He was sitting in the shepherd field. ಅವನು ಕುರಿಗಳ ಮಧ್ಯದಲ್ಲಿ ಕುರುಬನಾಗಿರುವಾಗ But still he was saying I am anointed. ಆ ಸನ್ನಿವೇಶದಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾನು ಅಭಿಷೇಕಿಸಲ್ಪಟ್ಟವನು. Dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, such a kind of faith we should have in our ಅಂತ life. ಒಂದು ವಿಶ್ವಾಸ ನಂಬಿಕೆ ನಮಗಿರಬೇಕು. He had a king's anointing. ಅವನಿಗೆ ರಾಜನ ಅಭಿಷೇಕವಿದೆ. But still he was in the field. ಆದ್ರೆ ಆತನು ಈಗ ಕುರಿಗಳ ಮಧ್ಯದಲ್ಲಿದ್ದಾನೆ. He was saying that I am anointed. ಕುರಿಗಳ ಮಧ್ಯದಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾನೆ, ನಾನು He was ಅಭಿಷೇಕಿಸಲ್ಪಟ್ಟವನು. declaring I am anointed. ಅವನು ಘೋಷಿಸ್ತಾ ಇದ್ದಾನೆ, ನಾನು He was saying I ಅಭಿಷೇಕಿಸಲ್ಪಟ್ಟವನು. am equipped. ಆತನು ತನ್ನ ಬಲಪಡಿಸಿಕೊಳ್ತಾ ಇದ್ದಾನೆ. So all the time he was declaring that. ಎಲ್ಲಾ ಸಮಯಗಳಲ್ಲಿ ಆತನು ಘೋಷಿಸ್ತಾ ಇದ್ದಾನೆ. Though he was not changing any, he cannot see the situation in the changing. ಆತನು ಘೋಷಿಸುವಾಗ ಯಾವ ಸನ್ನಿವೇಶಗಳು ಬದಲಾಗಲಿರುವುದೆಂದು ಅವನು ನೋಡ್ತಾ ಇದ್ದಾನೆ. But still he was having by faith he was proclaiming that word. ಆ ವಾಕ್ಯವನ್ನ ನಂಬಿಕೆಯಿಂದ ವಿಶ್ವಾಸದಿಂದ ಘೋಷಿಸ್ತಾ ಇದ್ದನು. Proclaiming with a great faith. ದೊಡ್ಡ ನಂಬಿಕೆಯೊಟ್ಟಿಗೆ ನಿಮಗೊಂದು ಘೋಷಣೆ ಇರಲಿ. So my dear brothers and sisters, ನನ್ನ ಪ್ರೀತಿಯ ಸಹೋದರ you ಸಹೋದರಿಯರೇ, will not see any kind of change in your life. ನಿಮ್ಮ ಜೀವಿತದಲ್ಲಿ ಯಾವ ಸನ್ನಿವೇಶಗಳು ಬದಲಾವಣೆ ಆಗದಿರುವುದನ್ನು ನೀವು ನೋಡ್ತಿರಬಹುದು. You cannot see any kind of your situation such way to be happening. ಯಾವ ಒಂದು ಬದಲಾವಣೆಗಳ ನಿಮ್ಮ ಜೀವಿತದಲ್ಲಿ ನೀವು ನೋಡದೇ ಇರಬಹುದು. But whatever situation you are in, ಏನೇ ಸನ್ನಿವೇಶಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರು ಸಹ, but you need to start declaring that ನೀವು ಅದನ್ನು ಘೋಷಿಸುವವರಾಗಿರಬೇಕು. I am anointed by the most high living God. ಉನ್ನತನಾದ ದೇವರ ಅಭಿಷಿಕ್ತನೆಂಬುದಾಗಿ ನೀವು ಯಾವಾಗಲೂ ಘೋಷಿಸಬೇಕು. Hallelujah. Hallelujah. If you believe, just give a great clap offering to ನೀವು Jesus. ನಂಬುವುದಾದರೆ ಜೋರಾಗಿ ಚಪ್ಪಾಳೆ ತಟ್ಟಿ ಯೇಸುವಿಗೆ ಕಾಣಿಕೆ ಕೊಡೋಣ. Every one of you has the king's anointing upon you. ಪ್ರತಿಯೊಬ್ಬರ ಮೇಲೆ ನಿಮ್ಮೆಲ್ಲರಿಗೂ ರಾಜನ ಅಭಿಷೇಕ ಕೊಡಲ್ಪಟ್ಟಿದೆ. Everyone has the king's anointing upon everyone. ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ರಾಜನ ಅಭಿಷೇಕವಿದೆ. Because why I am saying this, our Lord is the King of the kings and the Lord of ನಾನು the ಇದನ್ನು lords. ಯಾಕೆ ಹೇಳ್ತೇನೆ ಅಂದ್ರೆ ನಮ್ಮ ಕರ್ತನು ರಾಜಾಧಿರಾಜನಾಗಿದ್ದಾನೆ. The God we are serving is the King of the kings. ನಾವು ಯಾವ ದೇವರನ್ನ ಸೇವೆ ಮಾಡ್ತಾ ಇದೀವೋ ಆತನು ರಾಜಾಧಿರಾಜನು. So king's children are always the kings. ರಾಜನ ಮಕ್ಕಳು ಯಾವಾಗಲೂ ರಾಜರಾಗಿರುತ್ತಾರೆ. So you have the king's anointing, my brother. ನನ್ನ ಪ್ರೀತಿಯ ಸಹೋದರಿಯೇ ಸಹೋದರ, ನಿಮಗೆ ರಾಜನ ಅಭಿಷೇಕವಿದೆ. You have the king's anointing. ನಿಮಗೆ ರಾಜನ ಅಭಿಷೇಕವಿರುವಾಗ You cannot see any changes in your life. ನಿಮ್ಮ ಜೀವಿತದಲ್ಲಿ ಯಾವ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ. You cannot see any change in your circumstances. ನಿನ್ನ ಸನ್ನಿವೇಶಗಳ ಮಧ್ಯದಲ್ಲಿ ಯಾವ ಬದಲಾವಣೆ You ಕಾಣದಿರಬಹುದು. cannot see any changes in your surrounding. ನಿಮ್ಮ ಸುತ್ತಲೂ ಯಾವ ಬದಲಾವಣೆ ನೀವು ಕಾಣದಿರಬಹುದು. Start declaring that I am anointed. ಆದ್ರೆ ಇವತ್ತಿನ ನೀವು ಘೋಷಿಸಬೇಕು, ನಾನು ಅಭಿಷೇಕಿಸಲ್ಪಟ್ಟವನು. Start declaring all the time in your life. ಎಲ್ಲಾ ಸಮಯಗಳಲ್ಲಿ ನೀವು ಘೋಷಿಸಬೇಕು, ನಾನು ಅಭಿಷೇಕಿಸಲ್ಪಟ್ಟವನು. That is what David did in the shepherd's field. ಅದನ್ನೇ ದಾವೀದನು ಕುರುಬನಾಗಿದ್ದುಕೊಂಡು ಮಾಡಿದನು. Years together he was declaring that I am anointed. I am ವರ್ಷಗಟ್ಟಲೆ ಅದನ್ನು ಘೋಷಿಸಿದ, ನಾನು ಅಭಿಷೇಕಿಸಲ್ಪಟ್ಟವನು, ನಾನು ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. So when he was declaring like that, ಆ ರೀತಿಯಾಗಿ ನೀವು ಘೋಷಿಸುವಾಗ, so because of his faith, ಆತನ ನಂಬಿಕೆಯ ಮೂಲಕವಾಗಿ you know what happened? ನಿಮಗೆ ಗೊತ್ತಾ ಏನಾಯ್ತು ಎಂಬುದಾಗಿ? He went to the king's palace. ಆತನು ರಾಜನ ಅರಮನೆ ಒಳಗೆ ಹೋದನು. So king called David to play the harp. ದಾವೀದನನ್ನು ರಾಜನು Play the harp instrument. ವಾದ್ಯ ಬಾರಿಸುವುದಕ್ಕೆ ಕರೆದನು. So when he got a call from the king, ಆತನು ರಾಜನಿಂದ ಆಹ್ವಾನಿಸಲ್ಪಟ್ಟಾಗ, so he went happily to the palace ಅರಮನೆ ಒಳಗೆ ಬಹಳ ಸಂತೋಷದಿಂದ ಪ್ರವೇಶಿಸಿದನು. to play the harp. ಆ ಒಂದು ವಾದ್ಯವನ್ನು ಬಾರಿಸಲು He was in the palace. ಆತನು ಅರಮನೆಯಲ್ಲಿದ್ದಾನೆ. He was in the palace. ಅವನು ಅರಮನೆಯಲ್ಲಿದ್ದಾನೆ. But his position is to sit on the throne. ಆದ್ರೆ ಅವನು ಅರಮನೆಯಲ್ಲಿರುವಾಗ ಅವನು ಸಿಂಹಾಸನದ ಮೇಲೆ ಕೂತ್ಕೋಬೇಕಾಗಿತ್ತು. Because he has the king's anointing upon his head. ಯಾಕಂದ್ರೆ ಅವನ ಮೇಲೆ ರಾಜನ ಅಭಿಷೇಕ ಇದೆ. So though he went to the palace, ಅವನು ಅರಮನೆ ಒಳಗೆ ಹೋಗಿರುವಾಗ, but still he was standing in front of the king. ಆದರೂ ಸಹ ರಾಜನ ಮುಂದೆ ಆತನು ನಿಂತಿದ್ದಾನೆ. So if we are in that situation, ಅಂತ ಸನ್ನಿವೇಶದಲ್ಲಿ ನಾವಿರಬಹುದು. so what will you say? ಅಂತ ಸನ್ನಿವೇಶದಲ್ಲಿ ನೀವು ಏನ್ ಹೇಳ್ತೀರಾ? What will you say? ನೀವು ಅಂತ ಸನ್ನಿವೇಶದಲ್ಲಿ ನಿಮಗಿರುವಾಗ ಏನ್ ಹೇಳ್ತೀರಾ? So you have the anointing, king's anointing. ನಿಮಗೆಲ್ಲರಿಗೂ ರಾಜನ ಅಭಿಷೇಕವಿದೆ. You have the right to sit on the throne. ನಿಮಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಒಂದು ಧೈರ್ಯವಿದೆ, ಅಧಿಕಾರವಿದೆ. But what he was doing, ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? he was still humble. ಆದ್ರೆ ಆತನು ತನ್ನನ್ನು ಇನ್ನೂ He was ತಗ್ಗಿಸಿಕೊಳ್ಳುತ್ತಾ still waiting on the Lord. ಕರ್ತನ ಮುಂದೆ ಆತನು ಇನ್ನೂ ಕಾಯುತ್ತಾ
ಹುಡುಕ್ತಾ ಇದ್ದಾನೆ. But he got a call from the king. ಆ ರಾಜನಿಂದ ಅವನಿಗೆ ಒಂದು ಆಹ್ವಾನ ಬಂದಿರುವಾಗ He went to the palace. ಅವನು ಅರಮನೆ ಒಳಗೆ ಪ್ರವೇಶಿಸಿ And king told him to play the harp for him. ರಾಜನು ಅವನಿಗೆ ಹೇಳಿದ ನೀನೊಂದು ವಾದ್ಯ ಬಾರಿಸಬೇಕೆಂಬುದಾಗಿ. So when he was playing the harp, ಅವನು ವಾದ್ಯ ಬಾರಿಸುತ್ತಿರುವಾಗ when he was playing the harp, ಅವನು ಕಿನ್ನರಿ ಬಾರಿಸುತ್ತಿರುವಾಗ but still with a great joy he was playing that harp for the king. ಆ ರಾಜನಿಗಾಗಿ ಅವನು ಕಿನ್ನರಿ ಬಾರಿಸುತ್ತಿರುವಾಗ ಅವನೊಳಗೆ ಒಂದು ದೊಡ್ಡ ಸಂತೋಷ ಮಾಡಿತ್ತು. ಯಾವ ಹೊಟ್ಟೆ ಕಿಚ್ಚಿರಲಿಲ್ಲ, No envy, ಯಾವ ಗರ್ವ ಇರಲಿಲ್ಲ. but still he was waiting on the Lord. ಆದರೂ ಸಹ ಆತನು ಕರ್ತನಿಗಾಗಿ ಕಾಯುತ್ತಿದ್ದನು. Even while playing the harp he was declaring that I am anointed. ಅವನು ಕಿನ್ನರಿ ಬಾರಿಸುತ್ತಿರುವಾಗಲೂ ಸಹ ಅವನು ಘೋಷಿಸ್ತಾ ಇದ್ದನು, ನಾನು ಅಭಿಷೇಕಿಸಲ್ಪಟ್ಟವನು. Hallelujah. So when he was king's anointing upon him, ಅವನ ಮೇಲೆ ರಾಜನ ಅಭಿಷೇಕವಿರುವಾಗ so he was saying I am anointed and my time is going to come. ಅವನು ಹೇಳ್ತಾ ಇದ್ದನು, ನಾನು ಅಭಿಷೇಕಿಸಲ್ಪಟ್ಟವನು, ನನ್ನ ಸಮಯವು ಬರುತ್ತಾ ಇದೆ. And I will make a difference of every area of my life. ನನ್ನ ಜೀವನದ ಪ್ರತಿ ಕ್ಷೇತ್ರಗಳಲ್ಲಿ ನಾನು ವ್ಯತ್ಯಾಸ ಕಾಣುತ್ತೇನೆ ಎಂಬುದಾಗಿ ಅವನು ಘೋಷಿಸಿದನು. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, so what kind of life we are leading in this world? ಈ ಲೋಕದಲ್ಲಿ ನಾವು ಯಾವ ರೀತಿಯಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದೇವೆ? What kind of faith we are having? ಎಂತ ಒಂದು ವಿಶ್ವಾಸ ನಂಬಿಕೆ ನಮ್ಮೊಳಗಿದೆ? God knows when the right time is. God knows when the right time is. ಒಂದು ಸರಿಯಾದ ಸಮಯ ಯಾವುದೆಂಬುದನ್ನು ದೇವರಿಗೆ ಮಾತ್ರ ಅರಿವಿದೆ. If it is not happened, ಅದು ನಡೆದಿದ್ದರೂ ಸಹ that means it is on the way. ಅದು ಇನ್ನು ಮಾರ್ಗದಲ್ಲಿ ಇದೆ. ದೇವರ ಒಂದು ಸಮಯ ಇನ್ನು ಮಾರ್ಗದಲ್ಲಿದೆ. So just wait on the Lord. ಕರ್ತನಲ್ಲಿ ನೀವು ಕಾಯಿರಿ, The things will be happening. ಆ ಸಂಗತಿಗಳು ಬದಲಾವಣೆ ಆಗ್ತದೆ, ನಡೀತದೆ. You need to wait on the Lord. ನೀವು ಕರ್ತನಲ್ಲಿ ಕಾಯಬೇಕು. The time has come. ಆ ಸಮಯ ಬರುವುದಕ್ಕಾಗಿ ನೀವು ಕರ್ತನಲ್ಲಿ ಕಾಯಬೇಕು. God is going to prepare you. ದೇವರು ನಿಮ್ಮನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. God is going to prepare you, my beloved. ನನ್ನ ಪ್ರೀತಿಯ ದೇವ ಜನರೇ, ದೇವರು ನಿಮ್ಮನ್ನು ಸಿದ್ಧತೆ ಮಾಡ್ತಾ God ಇದ್ದಾರೆ. wants to grow and become stronger. ನಾವು ಬಲವಾಗಿ ಬೆಳೆಯಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಅಪೇಕ್ಷಿಸ್ತಾ ಇದ್ದಾನೆ. So that's why things may become late. ಆ ಕಾರಣದಿಂದಾಗಿ ಸಂಗತಿಗಳು ತಡವಾಗಬಹುದು. But you should wait on the Lord all the time. ಆದರೂ ಸಹ ಆ ಸಮಯಕ್ಕಾಗಿ ನೀವು ಕರ್ತನಲ್ಲಿ ಕಾಯಬೇಕು. Sometimes God knows the blessing will be so big in your life. ದೇವರಿಗೆ ಮಾತ್ರ ಗೊತ್ತು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಇದೆ ಎಂಬುದಾಗಿ. That you cannot carry it or you cannot handle it. ಅದನ್ನು ನೀನು ಒತ್ತುಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ನೀವು ಬಗೆಹರಿಸಲಿಕ್ಕೆ ಆಗೋದಿಲ್ಲ. So if it is happened right now, then you cannot handle that blessing. ಈಗಲೇ ಆ ಒಂದು ಆಶೀರ್ವಾದ ಬರುವುದಾದ್ರೆ ನಾವು ಅದನ್ನ ಪರಿಪೂರ್ಣ ಒಂದು ಬಗೆಹರಿಸಲಿಕ್ಕೆ ಆಗೋದಿಲ್ಲ. So that's why he wants to equip you and he wants to make you to grow. ಅದಕ್ಕಾಗಿ ದೇವರು ನಮ್ಮನ್ನು ಈ ಸನ್ನಿವೇಶಗಳಲ್ಲಿ ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. So he wants to get you to mature. ಅದಕ್ಕಾಗಿ ದೇವರು ನಮ್ಮನ್ನ ಪರಿಪಕ್ವತೆಗೆ ನಡೆಸ್ತಾ ಇದ್ದಾನೆ. So everything has an appropriate time in your life. ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಒಂದು ಸರಿಯಾದ ಸಮಯದಲ್ಲಿ ನಡೆಯುವಂತದ್ದಾಗಿರುತ್ತದೆ. So don't get tired of doing what right thing in your life. ನಿಮ್ಮ ಜೀವನದಲ್ಲಿ ಸರಿಯಾದ ಸಂಗತಿಗಳನ್ನು ಮಾಡುವುದಕ್ಕಾಗಿ ನೀವು ಸೋತು ಹೋಗಬೇಡಿ. This is what Paul says. ಅದಕ್ಕಾಗಿ ಪೌಲನು ಹೀಗೆ ಹೇಳ್ತಾನೆ. So don't get tired of doing what's right. ಯಾವುದು ಸತ್ಯವೆಂದು ಮಾಡುವುದಕ್ಕಾಗಿ ನೀವು ಸೋತು ಹೋಗಬೇಡ್ರಿ. Keep on doing that. ಅದೆಲ್ಲವನ್ನು ನೀವು ಮಾಡ್ತಾ ಇರಬೇಕು. Keep on doing the right. ಅದು ಸತ್ಯ ಸರಿಯಾದದನ್ನು ನೀವು ಮಾಡ್ತಾ ಇರಬೇಕು. One fine day. ಆದ್ರೆ One fine day. ಒಂದು ನಿರ್ದಿಷ್ಟವಾದ ಸಮಯವಿದೆ. That God opens the door for you. ಆಗ ದೇವರು ನಿಮಗಾಗಿ ಬಾಗಿಲುಗಳನ್ನು ತೆರೆಯುತ್ತಾನೆ. And He will receive that blessing in your life. ನಿಮ್ಮ ಜೀವಿತದಲ್ಲಿ ಅಂತ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ದೇವರು ಬಾಗಿಲು ತೆರೆಯುತ್ತಾನೆ. Hallelujah. 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 My dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, So God's dreams for your life is so much bigger than your own. ನಿಮ್ಮ ಸ್ವಂತ ಆಲೋಚನೆಗಿಂತ ದೇವರಿಗೆ ನಿಮಗಿರುವ ಕನಸು ಬಹಳ ದೊಡ್ಡದಾಗಿದೆ. Amen. So now is your time, my beloved. ಈಗ ನಿಮ್ಮ ಸಮಯ ನನ್ನ ಪ್ರೀತಿಯ This ದೇವಜನರೇ. is your time. ಇದು ನಿಮ್ಮ ಸಮಯವಾಗಿದೆ. Receive the blessing from the Lord. ಕರ್ತನಿಂದ ಆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. You are about to step to what you have been created for. ನೀವು are about to step for what you have been created for. ಯಾವುದಕ್ಕಾಗಿ ನೀವು ಸೃಷ್ಟಿಸಲ್ಪಟ್ಟಿದ್ದೀರೋ ಅನ್ನುವುದನ್ನು ನೀವು ಈಗ ತಿಳಿದು ಹೆಜ್ಜೆ ಇಡಬೇಕು. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, all the disappointments, ಎಲ್ಲಾ ಒಂದು ನಿರಾಶೆಗಳ ಮಧ್ಯದಲ್ಲಿ, all the delay, ಎಲ್ಲಾ ಒಂದು ತಡವರಿಕೆಯಾದರೂ ಸಹ, all the discouragement, ಎಲ್ಲಾ ಒಂದು ನಿರಾಶೆಗಳು, everything, ಎಲ್ಲದು, every setback, ಎಲ್ಲ ಒಂದು ಬೇಸರಿಕೆಯಿಂದಲೂ, so will move away from your life. ಆ ಸನ್ನಿವೇಶಗಳಿಂದ ನಾವು ಇವಾಗ
ನಾವು ಹೊರಗೆ ಬರಬೇಕಾಗಿದೆ. Because you have the anointing of the most high living God. ಯಾಕಂದ್ರೆ ನಿಮಗೆ ಉನ್ನತನಾದ ದೇವರ ಅಭಿಷೇಕ ನಿಮ್ಮೊಳಗಿದೆ. Hallelujah. Hallelujah. When David was in the shepherd's field, ದಾವೀದನು ಒಂದು ಕುರಿಗಳ ಮಧ್ಯದಲ್ಲಿರುವಾಗ it did not look like anything that was happening in his life. ಅವನ ಜೀವಿತದಲ್ಲಿ ಆದ ಸಂಗತಿಗಳು ನಡೆಯುವುದು ನಾವು ನೋಡದೇ ಇರಬಹುದು. When King Saul called him to the palace, ಆ ರಾಜನು ಅವನನ್ನ ಅರಮನೆಯೊಳಗೆ ಕರೆದಿರುವಾಗ so even then he cannot see any kind of change in his ಅಂತ life. ಸನ್ನಿವೇಶಗಳಲ್ಲಿ ಸಹ ಅವನು ಯಾವ ಅದ್ಭುತನ ಕಾಣದೇ ಇರಬಹುದು. He just went to play the harp for him. ಅವನು ಹೋಗಿ ಅಲ್ಲಿ ಅವರಿಗಾಗಿ ವಾದ್ಯ ಬಾರಿಸಿದನು. So though he went to the palace, ಅವನು ಅರಮನೆ ಒಳಗೆ ಹೋಗಿರುವಾಗ but still he was declaring that I am anointed. ಆದರೂ ಸಹ ಅವನಲ್ಲಿ ಘೋಷಿಸ್ತಾ ಇದ್ದಾನೆ, ನಾನೊಬ್ಬ ರಾಜನ ಅಭಿಷೇಕಿಸಲ್ಪಟ್ಟವನು. From the field to the palace he came. ಅವನು ಆ ಒಂದು ಕುರಿಗಳಿಂದ ಮಧ್ಯದಿಂದ ಈಗ ಅರಮನೆಗೆ ಬಂದಿದ್ದಾನೆ. At least he made to the palace now. ಈಗ ಅರಮನೆಗೆ ಬಂದಿದ್ದಾನೆ, ತಲುಪಿದ್ದಾನೆ. Because he came from the field to the palace. ಈಗ ಆ ಕುರಿಗಳ ಮಧ್ಯದಿಂದ ಹೊಲದಿಂದ ಈಗ ಅವನು ಅರಮನೆಗೆ But ಬಂದಿದ್ದಾನೆ. still God has a proper time in his life. ಆದರೂ ಸಹ ದೇವರು ಅವನಿಗಾಗಿ ಸಮಯವನ್ನು ನಿಗದಿ ಮಾಡಿದ್ದಾನೆ. Still he was waiting on the Lord. ಕರ್ತನಿಗಾಗಿ ಆದರೂ ಅವನು ಕಾಯುತ್ತಿದ್ದಾನೆ. So when David went to the palace, ಅವನು ದಾವೀದನು ಅರಮನೆಗೆ ಹೋದಾಗ he was not discouraged. ಅವನು ನಿರಾಶೆ ಆಗಲಿಲ್ಲ, He was not disappointed. ಅವನು ಸೋತು ಹೋಗಲಿಲ್ಲ. Because though he was playing the harp for the king, ರಾಜನಿಗಾಗಿ ಅವನು ವಾದ್ಯ ಬಾರಿಸುವಾಗ but still he was so happy. ಅವನು ಬಹಳ ಸಂತೋಷವುಳ್ಳವನಾಗಿದ್ದನು. He was so joyful. ಅವನು ಬಹಳ ಆನಂದಕರವಾಗಿದ್ದನು. Because at least he made to the palace now. ಕೊನೆಯದಾಗ ಅಟ್ಲೀಸ್ಟ್ ನಾನು ಅರಮನೆಗೆ ಬಂದಿದ್ದೇನೆ ಅಂತ ಸಂತೋಷ ಅವನೊಳಗಿತ್ತು. So now his ultimate goal is to sit on the throne. ಅವನ ಗುರಿ ಏನಂದ್ರೆ ಅವನು ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು, To reign the country. ಆ ಒಂದು ರಾಜ್ಯವನ್ನು ಆಳಬೇಕು, ದೇಶವನ್ನು ಆಳಬೇಕು. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, you may be in the shepherd's field like David. ದಾವೀದನ ಹಾಗೆ ನೀವು ಒಂದು ವೇಳೆ ಕುರಿಗಳ ಮಧ್ಯದಲ್ಲಿ ಇರಬಹುದು. You may be in the shepherd's field like David. ದಾವೀದನಂತೆ ನೀವು ಕುರುಬರಾಗಿ ಕಾಯುತ್ತಿರಬಹುದು. So don't get comfortable there. ಅಲ್ಲಿನೇ ನೀವು ನಿಂತುಕೊಳ್ಳಬೇಡ್ರಿ. So you have got a king's anointing upon everyone's life. ನಿಮ್ಮ ಮೇಲಿರುವಂತಹ ರಾಜನ ಅಭಿಷೇಕ ಇದೆ ಎಂಬುದನ್ನು ತಿಳಿದವರಾಗಿ, So you are destined to do great things in your life, my beloved. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಜರುಗುತ್ತದೆ ಎಂಬುದಾಗಿ ನೀವು ಮುಂದೆ ಬರಬೇಕು. You are destined to do great things, wonderful things for the God. ಕರ್ತನಿಗಾಗಿ ನೀವು ಮಾಡಬೇಕಾದಂತ ದೊಡ್ಡ ಕಾರ್ಯಗಳು ನಿಮ್ಮ ಗುರಿಯಾಗಿರಬೇಕು. So you should declare ನೀವು ಘೋಷಿಸಬೇಕು, that palace is coming. ಅರಮನೆಯು ಸಮೀಪಿಸ್ತಾ ಇದೆ. Hallelujah. Hallelujah. The palace is coming, my beloved. ಅರಮನೆಯು ಸಮೀಪಿಸ್ತಾ ಇದೆ ನನ್ನ ಪ್ರಿಯರೇ. Victory is coming. Victory is coming. ಜಯವು ಬಹಳ ಸಮೀಪಿಸ್ತಾ ಇದೆ. Victory is coming. ಜಯವು ಸಮೀಪಿಸ್ತಾ ಇದೆ. Palace is coming. ಅರಮನೆಯು ಸಮೀಪಿಸ್ತಾ ಇದೆ. Promotion is coming. ಒಂದು ಇನ್ನೊಂದು ಪ್ರಮೋಷನ್ ಬಹಳ ಸಮೀಪದಲ್ಲಿದೆ. Blessing is coming. ಆಶೀರ್ವಾದ ಬಹಳ ಸಮೀಪದಲ್ಲಿದೆ. So everything is on the way. ಎಲ್ಲವೂ ಸಹ ಈಗ ಮಾರ್ಗದ ಮಧ್ಯದಲ್ಲಿದೆ. You need to wait till the Lord opens the door. ಆ ಬಾಗಿಲುಗಳನ್ನು ತೆರೆಯುವುದಕ್ಕಾಗಿ ಕರ್ತನ ಮುಂದೆ ನೀವು ಕಾಯಬೇಕು. So God is testing your patience, my beloved. ದೇವರು ನಿಮ್ಮ ತಾಳ್ಮೆಯನ್ನು ಪರಿಶೋಧಿಸ್ತಾ ಇದ್ದಾರೆ, ಪರೀಕ್ಷಿಸ್ತಾ ಇದ್ದಾರೆ ಪ್ರಿಯರೇ. People cannot stop it. ಜನರು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವಿಲ್ಲ. Bad breaks cannot stop it. Bad breaks. ಎಂತ ಒಂದು ಕೆಟ್ಟ ಪರಿಸ್ಥಿತಿಗಳು ಅದನ್ನು ತಡೆಯಲು ಸಾಧ್ಯವಿಲ್ಲ. Your troubles or struggles cannot stop it. ನಿಮ್ಮ ತೊಂದರೆಗಳು, ಹಿಂಸೆಗಳು ಯಾವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. God intends to do something in your life. ನಿಮ್ಮ ಎಲ್ಲಾ ಒಂದು ನಿಮ್ಮ ಜೀವಿತದಲ್ಲಿರುವ ಪ್ರತಿಯೊಂದು ಗ್ರಹಿಕೆಗಳು In the appropriate time. ಅದಕ್ಕೊಂದು ಸಮಯವಿದೆ, ನಿಗದಿ ಇದೆ. So your duty is to wait for the time. ನಿಮ್ಮ ಒಂದು ಕೆಲಸ ಏನಂದ್ರೆ ನೀವು ಕರ್ತನ ಸಮಯಕ್ಕಾಗಿ ಕಾಯಬೇಕು. So God is going to bring you that blessing in your life, my beloved. ಆಗ ಕಾಯುವಾಗ ದೇವರು ಅಂತ ಆಶೀರ್ವಾದಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ತರುತ್ತಾನೆ. Sickness cannot stop the blessing. Sickness. ರೋಗವು ಯಾವ ಒಂದು ಆಶೀರ್ವಾದಗಳನ್ನು ತಡೆಯಲು ಸಾಧ್ಯವಿಲ್ಲ. All your circumstances cannot stop. ಎಂತ ಸನ್ನಿವೇಶಗಳು ಸಹ ನಿಮ್ಮ ಆಶೀರ್ವಾದ ತಡೆಯಲು ಸಾಧ್ಯವಿಲ್ಲ. When God intends to do, definitely He will do. ದೇವರು ಮಾಡ್ತಾನೆ ಎಂಬುದಾಗಿ ಆತನು ಯೋಚನೆ ಮಾಡಿರುವಾಗ ಖಂಡಿತವಾಗಿ ಆತನು ಮಾಡಿ He is ಮುಗಿಸ್ತಾನೆ. a promise fulfilling God, my beloved. ನನ್ನ ಆತನು ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. So Almighty God has anointed you already. ಸರ್ವಶಕ್ತನಾದ ದೇವರು ಈಗಾಗಲೇ ನಿಮ್ಮನ್ನು ಅಭಿಷೇಕಿಸಿದ್ದಾನೆ. So when He has anointed already, ಈಗಾಗಲೇ ನಾವು ಅಭಿಷೇಕಿಸಲ್ಪಟ್ಟಿರುವುದರಿಂದ what He has spoken over your life, ನಿಮ್ಮ ಜೀವಿತದಲ್ಲಿ ಆತನು ಏನು ಮಾತನಾಡಿದ್ದಾನೋ it will come to pass. ಅದು ನಿಮ್ಮ ಮಧ್ಯದಲ್ಲಿ ಚಲಿಸುತ್ತದೆ. Hallelujah. 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 Whatever He has spoken upon your life, ನಿಮ್ಮ ಜೀವಿತದ ಬಗ್ಗೆ ಆತನು ಏನೆಲ್ಲ ಮಾತನಾಡಿದ್ದಾನೋ it will come to pass, my beloved. ಅದು ನಿಮ್ಮ ಮಧ್ಯದಲ್ಲಿ ಬಂದೇ ಬರುತ್ತದೆ ನನ್ನ ಪ್ರಿಯರೇ. As I said earlier, ಯೆಶಾಯನಿಗೆ ಮುಂಚೆ ಹೇಳಿದ್ದಾನೆ,
ಆಯ್ತು ಸರ್. As I said earlier, ಮುಂಚೆ ಯೆಶಾಯ ಹೀಗೆ ಹೇಳಿದ, ನಾನೇ ಹೇಳಿದೆ. ನಾನು ಹೇಳಿದ ಹಾಗೆ ಮುಂಚೆ ನಾನು ಹೇಳಿದ ಹಾಗೆ, as I said earlier, ನಾನು ಮುಂಚೆ ಹೇಳಿದ ಹಾಗೆ, the God we are serving is a promise fulfilling God. ನಾವು ಸೇವಿಸುವ ದೇವರು ಆತನ ವಾಗ್ದಾನ ನೆರವೇರಿಸುವ ದೇವರು. So he is going to fulfill all the promises what he has given to us. ಆತನು ನಮಗೆ ಏನೆಲ್ಲ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ ಅದೆಲ್ಲವನ್ನ ನೆರವೇರಿಸುತ್ತಾನೆ. Whatever the poverty, ಎಂತ ಬಡತನವಿದ್ದರು, darkness, ಎಂತ ಕತ್ತಲೆ ಇದ್ದರು, sickness, ಎಂತ ವ್ಯಾಧಿ ಇದ್ದರು, and whatever it is, ಅದು ಏನೇ ಆಗಿದ್ದರು ಸಹ, what kind of yoke it is, what kind of yoke it is, ಬಾರ ಎಂತ ಒಂದು ನಗವಿದ್ದರು, ಭಾರ ಇದ್ದರು. so every kind of yoke ಎಂತ ಎಲ್ಲ ಬಂಧನಗಳು, ಎಲ್ಲ ನೊಗವನ್ನು will be destroyed by the anointing of the Lord. ದೇವರ ಅಭಿಷೇಕದ ಮೂಲಕವಾಗಿ ಅದೆಲ್ಲವೂ ಮುರಿಯಲ್ಪಡುತ್ತದೆ. Hallelujah. 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 My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, whatever the hurdles you are facing in your life, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕಷ್ಟಗಳನ್ನು ನೀವು ಎದುರಿಸ್ತಿರಬಹುದು, the troubles you are facing, ತೊಂದರೆಗಳನ್ನು ನೀವು ಎದುರಿಸ್ತಾ ಇರಬಹುದು, all that are temporary they are. ಅದೆಲ್ಲವೂ ತಾತ್ಕಾಲಿಕವಾದ ನನ್ನ ಪ್ರಿಯರೇ. But the grace of the Lord, ದೇವರ ಕೃಪೆ, the anointing of the Lord, ದೇವರ ಅಭಿಷೇಕವು is permanent, my beloved. ಅದು ಶಾಶ್ವತವಾಗಿ ನಿಲ್ಲುತ್ತದೆ. Permanent anointing will be upon your life. ಶಾಶ್ವತವಾದ ಅಭಿಷೇಕವು ನಿಮ್ಮ ಮೇಲೆ ನೆಲೆಗೊಂಡಿದೆ. So start declaring that permanent thing. ಆ ಒಂದು ಶಾಶ್ವತವಾದಕ್ಕಾಗಿ ನೀವು ಘೋಷಿಸಿರಿ. Don't think about this temporary thing. ಈ ತಾತ್ಕಾಲಿಕವಾದ ಮೇಲೆ ನೀವು ಯೋಚನೆ ಮಾಡಬೇಡ್ರಿ. Don't think about this temporary sicknesses. ಈ ತಾತ್ಕಾಲಿಕವಾದ ರೋಗದ ಬಗ್ಗೆ ಯೋಚನೆ ಮಾಡಬೇಡ್ರಿ. Don't think about this temporary problems you are facing. ನೀವು ಎದುರಿಸುತ್ತಿರುವ ತಾತ್ಕಾಲಿಕವಾದ ತೊಂದರೆ ಹಿಂಸೆಗಳನ್ನು ಯೋಚನೆ ಮಾಡಬೇಡ್ರಿ. Though it is temporary, ಇದೆಲ್ಲವೂ but ತಾತ್ಕಾಲಿಕವಾದದ್ದು, your anointing is permanent. ಆದರೆ ನಿಮ್ಮ ಅಭಿಷೇಕವಾದ ಶಾಶ್ವತವಾದದ್ದು. Till you end your life in this world, ಈ ಭೂಮಿಯಲ್ಲಿ ನೀವು ಜೀವಿಸುವವರೆಗೂ you are anointed by the ನೀವು Most High God. ಅಭಿಷೇಕಿಸಲ್ಪಟ್ಟವರು. Hallelujah. 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 So your anointing is permanent, my beloved. ನಿಮ್ಮ ಅಭಿಷೇಕವು ಅದು ಶಾಶ್ವತವಾದ ಪ್ರಿಯ ದೇವರ It's a ಮಕ್ಕಳೇ, permanent thing. ಅದು ಒಂದು ಶಾಶ್ವತವಾದ ಸಂಗತಿ. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, that's why David says in Psalm 23. ಅದಕ್ಕಾಗಿ ದಾವೀದನು ಕೀರ್ತನೆ 23 ಹೇಳ್ತಾನೆ. Psalm 23 says, ಕೀರ್ತನೆ 23 ಹೇಳ್ತಾನೆ, God anoints my head with oil. ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. He went on saying, ಆತನು ಹೀಗೆ ಹೇಳ್ತಾ ಹೋಗ್ತಾ ಇದ್ದಾನೆ, because I am anointed, ನಾನು ಅಭಿಷೇಕಿಸಲ್ಪಟ್ಟಿರುವುದರಿಂದ my cup run over after. My cup runs over. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Because I am anointed, ನಾನು ಅಭಿಷೇಕಿಸಲ್ಪಟ್ಟಿರುವುದರಿಂದ my cup runs over. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Hallelujah. 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 When you walk in your anointing, ನೀವು ಆ ಅಭಿಷೇಕದಲ್ಲಿ ನಡೆಯುವಾಗ knowing who you are, ನೀವು ಯಾರೆಂಬುದನ್ನು ತಿಳಿದುಕೊಳ್ಳುತ್ತೀರಿ. you know what happens. ನಿಮಗೆ ಗೊತ್ತಾ ಏನಾಗ್ತದೆ ಎಂಬುದಾಗಿ? Your cup run over. ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Hallelujah. 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 Your cup will run over, my beloved. ನಿಮ್ಮ ಪಾತ್ರೆಯು ಹೊರಸೂಸುತ್ತದೆ ಪ್ರಿಯ ದೇವ ಮಕ್ಕಳೇ. It's all because of the anointing. ಇದೆಲ್ಲವೂ ಸಹ ಅಭಿಷೇಕದ ಮೂಲಕವಾಗಿ It's ನಡೆಯುವಂತದ್ದು. all because of the anointing. ಇದೆಲ್ಲವೂ ಅಭಿಷೇಕದ ಮೂಲಕವಾಗಿ So David ನಡೆಯುವಂತದ್ದು. is declaring that ದಾವೀದನು ಇದನ್ನು ಘೋಷಿಸ್ತಾ ಇದ್ದಾನೆ. God has poured blessings upon him. ಕರ್ತನು ಅವನ ಮೇಲೆ ವಿಶೇಷವಾದ ಆಶೀರ್ವಾದ ಇಟ್ಟಿದ್ದನು. Because of the anointing, my cup runs over. ಆ ಅಭಿಷೇಕದ ಮೂಲಕವಾಗಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Hallelujah. 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 He was in the shepherd's field. ಆತನು ಒಂದು ಕುರುಬನಾಗಿ ಹೊಲದಲ್ಲಿದ್ದಾನೆ. He was in the shepherd's field. ಅವನು ಕುರುಬನಾಗಿ ಕಾಯುತ್ತಿದ್ದಾನೆ. You know what he was telling? ಆತನು ಏನು ಹೇಳ್ತಿದ್ದಾನೆ ಗೊತ್ತಾ? Sitting in the shepherd's field. ಆತನು ಹೊಲದಲ್ಲಿ ಕುರುಬನಾಗಿದ್ದುಕೊಂಡು He was declaring by his faith. ಆತನು ನಂಬಿಕೆಯಿಂದ ಘೋಷಿಸ್ತಾ ಇದ್ದಾನೆ. He was proclaiming with his mouth. ಆತನ ಬಾಯಿಂದ ಆತನು ಘೋಷಿಸ್ತಾ ಇದ್ದಾನೆ. Because of the anointing, ಅಭಿಷೇಕದಿಂದಾಗಿ my cup runs over. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. What a great faith it is. ಎಂತ ನಂಬಿಕೆ ವಿಶ್ವಾಸ Sitting ನೋಡಿ. in the field. ಆತನು ಹೊಲದಲ್ಲಿ He ಇದ್ದುಕೊಂಡು was not sitting in the palace ಅವನು ಅರಮನೆಯಲ್ಲಿಲ್ಲ to say those words. ಈ ವಾಕ್ಯಗಳನ್ನು ಹೇಳುವಾಗ. So in the field, you cannot see any cups over there. ಹೊಲದಲ್ಲಿ ಯಾವ ಪಾತ್ರೆ ಇರುವುದಿಲ್ಲ. In the field, he was seeing all the kinds of stones and mud. ಆ ಹೊಲದಲ್ಲಿ ಇದ್ದುಕೊಂಡು ಬರೀ ಕಲ್ಲುಗಳೇ ಆತನು ನೋಡುತ್ತಾ ಇದ್ದಾನೆ. But sitting in the field, he was declaring that my cup runs over. ಆದ್ರೆ ಹೊಲದಲ್ಲಿ ಇದ್ದುಕೊಂಡು ಅರಣ್ಯದಲ್ಲಿ ಇದ್ದುಕೊಂಡು ಅವನು ಹೇಳ್ತಾ ಇದ್ದಾನೆ ನನ್ನ ಪಾತ್ರೆ ತುಂಬಿ So ಹೊರಸೂಸುತ್ತದೆ. that kind of faith we should have, my dear brothers and ಅಂತ ಒಂದು sisters. ವಿಶ್ವಾಸ ನಂಬಿಕೆ ನಮಗಿರಬೇಕು ಪ್ರಿಯ ದೇವ ಮಕ್ಕಳೇ. So that kind of faith made David as a king. ಆ ರೀತಿಯಾದಂತ ನಂಬಿಕೆ ದಾವೀದನನ್ನು ರಾಜನಾಗಿ ಮಾಡಿತು. Hallelujah. 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 So you are created
ನೀವು ಸೃಷ್ಟಿಸಲ್ಪಟ್ಟಿರುವಂತದ್ದು to barely have all the things to live in the shepherd's field. ಆ ಒಂದು To barely live in the shepherd's field. ಆ ಒಂದು ಕುರುಬನಾಗಿ To barely live in the shepherd's field. Just to live. Just to live. Just to live in the shepherd's Just to live. ನೀವು ಕುರುಬರಾಗಿ ಸುಮ್ಮನೆ ಆ ಹೊಲದಲ್ಲಿ ಕಾಯಬೇಕಷ್ಟೇ. So when God will not leave you alone over there. ನೀವು ಅಲ್ಲಿ ಒಂಟಿಯಾಗಿ ಕಾಯ್ತಿರುವಾಗ God is going to bring you one day to the palace. ಒಂದು ದಿನ ದೇವರು ನಿಮ್ಮನ್ನು ನಿಸ್ಸಂದೇಹವಾಗಿ ಅರಮನೆಗೆ ತಲುಪಿಸ್ತಾನೆ. My dear brothers, palace is waiting for you. ನನ್ನ ಪ್ರಿಯ ಮಕ್ಕಳೇ, ನಿಮಗೆ ಅರಮನೆಯು ಕಾಯುತ್ತಾ ಇದೆ. Victory is waiting for you. ಜಯವು ನಿಮಗಾಗಿ ಕಾಯುತ್ತಾ ಇದೆ. Your anointing will bring you, will not leave you alone. ನಿಮ್ಮ ಅಭಿಷೇಕವು ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. Your anointing will not leave you alone and will not forsake you. ನಿಮಗಿರುವಂತಹ ಅಭಿಷೇಕವು ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ. Wherever you are, ನೀವು ಎಲ್ಲೇ ಇದ್ದರೂ ಸಹ, whatever you are doing, ನೀವು ಏನೇ ಮಾಡುತ್ತಿದ್ದರೂ ಸಹ, your anointing will one day will bring you to the palace. ಒಂದು ದಿನ ನಿಮ್ಮ ಅಭಿಷೇಕವು ನಿಮ್ಮನ್ನು ಅರಮನೆಗೆ ಕರೆತಂದೇ ತರುತ್ತದೆ. Hallelujah. 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 How many of you want to come to the palace? ಎಷ್ಟು ಜನಕ್ಕೆ ಅರಮನೆಗೆ ಬರಬೇಕೆಂಬ ಆಸೆ ಇದೆ? How many of you need the palace? ಎಷ್ಟು ಜನಕ್ಕೆ ಅರಮನೆಯಲ್ಲಿ We all ಜೀವಿಸಬೇಕೆಂಬ need ಆಸೆ the ಇದೆ? palace. We all need the palace. ನಮಗೆಲ್ಲರಿಗೂ ಅರಮನೆ ಬೇಕು. Because we are created to be the palace. ನಾವು ಸೃಷ್ಟಿಸಲ್ಪಟ್ಟದ್ದು ನಾವು ಅರಮನೆಯಲ್ಲಿ ಇರುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. We are the children of the King of the Kings and the Lord of ರಾಜಾದಿ the Lords. ರಾಜನ ಮಕ್ಕಳಾಗಿದ್ದೇವೆ ನಾವೆಲ್ಲರೂ. So when he is supreme, ಆ ಒಂದು ಆಡಳಿತದಲ್ಲಿರುವಾಗ, when he is supernatural, ಆ ಒಂದು ಅಸಾಧಾರಣವಾದ ಸಂಗತಿಗಳಿರುವಾಗ, so he always wants his children to be supernatural. ಆತನ ಮಕ್ಕಳು ಸಹ ಅಸಾಧಾರಣವಾಗಿ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. Hallelujah. 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 So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, God wants to bring a great promotion in your life. ನಿಮ್ಮ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಉನ್ನತ ಸ್ಥಾನವನ್ನು ನಿಮಗಾಗಿ ಇಟ್ಟಿದ್ದಾನೆ. So when David was playing the harp in the palace, ಅರಮನೆಯಲ್ಲಿ ದಾವೀದನು ವಾದ್ಯ ಬಾರಿಸುತ್ತಿರುವಾಗ, though he was playing the harp, ವಾದ್ಯ ಬಾರಿಸುತ್ತಿರುವಾಗಲೇ he knows that this is not the permanent thing for me. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನನಗಿದು ಶಾಶ್ವತವಾದ ಸ್ಥಳವಲ್ಲ. Still he was playing the harp, he was declaring that I am anointed. ಅವನು ವಾದ್ಯ ಬಾರಿಸುತ್ತಿರುವಾಗಲೇ ಅವನು ಘೋಷಿಸ್ತಾ ಇದ್ದನು, ನಾನು ರಾಜನ ಅಭಿಷೇಕ ಹೊಂದಿದವನು. He was thinking that this is not the permanent thing for me. ಅವನು ಯೋಚನೆ ಮಾಡುತ್ತಿದ್ದನು, ನನಗೆ ಇದು ಒಂದು ಶಾಶ್ವತವಾದ ಸಂಗತಿ ಅಲ್ಲ. And he was saying that it's a temporary position. ಅವನು ಹೇಳ್ತಾನೆ, ನನಗೆ ಇದೊಂದು ತಾತ್ಕಾಲಿಕವಾದಂತಹ ಸ್ಥಿತಿ. David was good. David was good. ದಾವೀದನು ಬಹಳ ಒಳ್ಳೆಯವನು. But when king came to ask him to come to the palace, ದಾವೀದನನ್ನು ರಾಜನು ಅರಮನೆಗೆ ಬರಲು ಹೇಳಿರುವಾಗ, so King Saul created a new position for the king, for the David. ದಾವೀದನಿಗಾಗಿ ರಾಜನಾದ ಸೌಲನು ಒಂದು ವಿಶೇಷವಾದ ಯೋಜನೆಯನ್ನು ಹಾಕಿದನು. So when he created a new position, ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಅವನಿಗೆ ಸಿದ್ಧತೆ ಮಾಡಿದ. what position he gave to the David? ದಾವೀದನಿಗೆ ಯಾವ ಒಂದು ಪೊಸಿಷನ್ ಕೊಟ್ಟಿದ್ದಾನೆಂದ್ರೆ, So he became an armor bearer now. King's armor bearer. ಈಗ ರಾಜನಿಗಾಗಿ Arbor. ಆಯುಧ ಹೊರುವವನಾಗಿ ಸೌಲನು ಅವನನ್ನು ಆಯ್ಕೆ ಮಾಡಿದ್ದಾನೆ. So he became an armor bearer now. ಅವನೀಗ ಆಯುಧಗಳನ್ನು ಹೊರುವ ಒಂದು ಸೈನಿಕನಾಗಿ. So there may not be it's a good position it is. ಅದು ಒಂದು ಒಳ್ಳೆ ಒಂದು ಸ್ಥಾನ ದಾವೀದನಿಗೆ ಅಲ್ಲ. But still he was declaring that I am anointed and it's not the perfect thing for me. ಆ ಸ್ಥಾನ ಕೊಟ್ಟರೂ ಸಹ ದಾವೀದನು ಘೋಷಿಸ್ತಾ ಇದ್ದನು, ನಾನು ರಾಜನ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. So some of you are having some part-time things in your life. ನಿಮ್ಮ ಜೀವಿತದಲ್ಲಿ ಕೆಲವರಿಗೆ ಒಂದು ವಿಶೇಷವಾದ ಬೇರೆ ರೀತಿಯಾದಂತಹ ಯೋಜನೆಗಳಿರಬಹುದು. You are believing for more work and more position and more status. ನೀವು ತುಂಬಾ ಬೇರೆ ಕೆಲಸದಲ್ಲಿ ಅಥವಾ ಬೇರೆ ಸ್ಥಾನಮಾನಗಳಲ್ಲಿ ನೀವು ನಂಬಿಕೆ ಇಟ್ಟಿರಬಹುದು. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿ, David, ಅದು ದಾವೀದನಂತೆ one day you are going to become a full time. ಒಂದು ದಿನ ನಿಮ್ಮನ್ನ ಸಂಪೂರ್ಣವಾದ ಕರೆಗೆ ದೇವರು ನಡೆಸ್ತಾನೆ. So right now what he was doing the job is a part-time job. ಈಗ ದಾವೀದನು ಏನ್ ಮಾಡ್ತಾ ಇದ್ದಾನಲ್ಲ, ಅದು ಈಗ ಪಾರ್ಟ್ ಟೈಮ್ ಕೆಲಸವಾಗಿದೆ. That's not the full-time job. ಅದು ಸಂಪೂರ್ಣವಾದ ಕೆಲಸವಲ್ಲ ಅದು. But what is the full-time job? ಅದು ಸಂಪೂರ್ಣವಾದ ಕೆಲಸ ಯಾವುದು ಗೊತ್ತಾ? To sit on the chair. ಅವನು ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತದ್ದು. The nation. Amen. ಆ ರಾಜ್ಯವನ್ನು ಆಳುವುದಕ್ಕಾಗಿ. Hallelujah. 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 So this is what the blessing God has given to you, my beloved. ಈ ರೀತಿಯಾದ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಕರ್ತನು ಕೊಟ್ಟಿದ್ದಾನೆ ಪ್ರಿಯರೇ. This is what the blessing God has given to us. ದೇವರು ನಮಗೆ ಕೊಟ್ಟಿರುವಂತಹ ಆ
ಒಂದು ಆಶೀರ್ವಾದಗಳು ಈ ರೀತಿಯಾಗಿವೆ. So in the beginning of the creation, ಈ ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ನೋಡುವಾಗ, when God made the man and woman, ದೇವರು ಮನುಷ್ಯನನ್ನು ಸ್ತ್ರೀಯ ಪುರುಷನನ್ನು ಉಂಟು ಮಾಡಿದಾಗ, what He said in that for them. ಅವರಿಗಾಗಿ ದೇವರು ಏನು ಹೇಳಿದ್ದಾರೆ ಗೊತ್ತೋ? So Genesis chapter 1 verse 28. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. Hallelujah. Hallelujah. So here it was saying like this. ಈ ರೀತಿಯಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. God blessed them. ದೇವರನ್ನು ಆಶೀರ್ವದಿಸಿ, and God said to them, ದೇವರು ಅವರಿಗೆ ಹೀಗೆ ಹೇಳಿದನು, be fruitful, ನೀವು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಬಹು ಸಂತಾನವುಳ್ಳವರಾಗಿ, be multiply, ನೀವು ಭೂಮಿಯಲ್ಲಿ ತುಂಬಿಕೊಂಡು ವಶ ಮಾಡಿಕೊಳ್ಳಿರಿ, fill the earth, ಈ ಭೂಮಿಯಲ್ಲಿ ತುಂಬಿಕೊಳ್ಳಿರಿ, and subdue it. ಅದೆಲ್ಲವನ್ನು ನೀವು ವಶ ಮಾಡಿಕೊಳ್ಳಿರಿ. And the last one, ಕೊನೆಯದಾಗಿ ಹೇಳ್ತದೆ, have dominion, ನೀವು ದೊರೆತನ ಮಾಡಿರಿ over all the things of this earth. ಈ ಭೂಮಿ ಮೇಲಿರುವ ಎಲ್ಲಾ ಒಂದು ಭೂಮಿ ಮೇಲಿರುವ ಎಲ್ಲವುಗಳ ಮೇಲೆ, ಜೀವಿಗಳ ಮೇಲೆಯೂ. You should have the dominion over all this earth. ಈ ಭೂಮಿ ಮೇಲೆ ಏನೆಲ್ಲ ಸಂಗತಿಗಳಿದೆಯೋ ಅದರೆಲ್ಲರ ಮೇಲೆ ನೀವು ದೊರೆತನ ಮಾಡಿರಿ. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, this is the blessing God has given for the Adam and Eve. ಈ ರೀತಿಯಾದ ಆಶೀರ್ವಾದವನ್ನು ಆದಾಮ ಅವಳಿಗೆ ದೇವರು ಕೊಟ್ಟಿದ್ದಾನೆ. So this is the blessing it also for us. ಅದು ಆ ಆಶೀರ್ವಾದವು ನಮಗೂ ಸಹ ಕೊಡಲ್ಪಟ್ಟಿದೆ. So when here we have that blessing, ಈ ರೀತಿಯಾದ ಆಶೀರ್ವಾದ ನಮಗಿರುವಾಗ what we are doing is, ನಾವು ಏನ್ ಮಾಡ್ತಾ ಇದೀವಿ we ಅಂದ್ರೆ, are so fruitful, ನಾವು ಬಹು ಸಂತಾನವಾಗಿ we are multiplying, ನಾವು ಹೆಚ್ಚುತ್ತಾ ಇದ್ದೇವೆ, and we are filling the earth, ಈ ಭೂಮಿಯನ್ನು ನಾವು ತುಂಬಿಕೊಳ್ಳುತ್ತಾ ಇದ್ದೇವೆ, and also we are subduing it. ಅದನ್ನು ನಾವು ವಶ ಮಾಡಿಕೊಳ್ಳುತ್ತಾ ಇದ್ದೇವೆ. But the one thing we are not able to do is, ಆದ್ರೆ ನಾವು ಒಂದು ಸಂಗತಿ ನಾವು ಮಾಡ್ತಾ ಇಲ್ಲ, we are not taking the dominion ನಾವು ಯಾವುದನ್ನು ನಾವು ದೊರೆತನ ಮಾಡುತ್ತಾ ಇಲ್ಲ over all the earth. ಈ ಭೂಮಿ ಮೇಲೆ ಎಲ್ಲಾ ಜೀವಿಗಳ ಮೇಲೆ. So why we are not able to do that? ಯಾಕೆ ನಾವು ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? Because we are looking at our circumstances. ಯಾಕಂದ್ರೆ ನಾವು ಇಲ್ಲಿ ಭೂಮಿ ಮೇಲಿರುವ ಸನ್ನಿವೇಶಗಳನ್ನ ನೋಡ್ತಾ We ಇದ್ದೇವೆ. are looking at our circumstances. ಸನ್ನಿವೇಶಗಳ ಮೇಲೆ ನಮ್ಮ ದೃಷ್ಟಿ ಇದೆ. So you are still looking at when you are in the shepherd's field. ನೀವು ಈಗ ಕುರುಬನಾಗಿ ಹೊಲದಲ್ಲಿರುವಾಗ You are not looking at the throne. ನೀವು ಸಿಂಹಾಸನ ನೋಡ್ತಾ ಇಲ್ಲ. You are looking at all the circumstances of the field. ನೀವು ಸಿಂಹಾಸನ ನೋಡದೆ ಸನ್ನಿವೇಶಗಳನ್ನು ನೋಡ್ತಾ That's why you ಇದ್ದೀವಿ. are not able to take the dominion. ಆ ಕಾರಣದಿಂದಾಗಿ ನಾವು ದೊರೆತನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. If the David would have do like that, ದಾವೀದನು ಒಂದು ವೇಳೆ ಹಾಗೆ ಮಾಡಿರುವುದಾದ್ರೆ he cannot come to the palace. ಅವನು ಅರಮನೆಗೆ ಬರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. He would remain in the shepherd's field. ಅವನು ಬರೀ ಕುರುಬನಾಗಿ ಹೊಲದಲ್ಲಿ ಇರಬೇಕಾಗಿತ್ತು. Though he was sitting in the shepherd's field, ಅಲ್ಲಿ ಒಂದು ಕುರಿಗಳ ಮಧ್ಯದಲ್ಲಿ ಕುರುಬನಾಗಿರ್ಬೇಕಿತ್ತಷ್ಟೇ. but he was declaring the king's palace. ಆದರೆ ರಾಜನ ಆ ಒಂದು ಘೋಷಣೆಯನ್ನು ಅವನು ಮಾಡ್ತಾ ಇದ್ದಾನೆ. And declaring the throne. ಅವನು ಸಿಂಹಾಸನದ ಬಗ್ಗೆ ಘೋಷಣೆ ಮಾಡ್ತಾ So ಇದ್ದಾನೆ. my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, so we need to declare the things upon our life. ನಮ್ಮ ಜೀವಿತದಲ್ಲಿ ನಾವು ಘೋಷಣೆ ಮಾಡುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. But later the king Saul was killed. ಅದಾದ ನಂತರ ಅರಸನಾದ ಸೌಲನು ಕೊಲ್ಲಲ್ಪಟ್ಟನು. When he was died in the battle. ಅವನೊಂದು ಯುದ್ಧದಲ್ಲಿ ಸತ್ತು ಹೋಗಿರುವಾಗ, now it has come to the David's time. ಈಗ ದಾವೀದನ ಸಮಯವು ಬಂದಿತು. Now it comes to the David's time. ಈಗ ದಾವೀದನ ಸಮಯ ಬಂದಿದೆ. So now what is happening now? ಈಗ ಏನು ನಡೀತಾ ಇದೆ ಅಂದ್ರೆ, he was 30 years old. ಅವನು 30 ವರ್ಷದವನಾಗಿರುವಾಗ, and now he is about to take the throne. ಈಗ ಅವನು ಸಿಂಹಾಸನ ಸ್ವೀಕಾರ ಮಾಡಬೇಕಾಗಿದೆ. Hallelujah. 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 30 years old. 30 ವರ್ಷ he was about to take the throne. ಅವನು ಸಿಂಹಾಸನ ಸ್ವೀಕಾರ ಮಾಡಬೇಕಾಗಿತ್ತು. So God will do everything in the appropriate time, my beloved. ದೇವರು ಪ್ರತಿಯೊಂದನ್ನು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸುವನಾಗಿದ್ದಾನೆ. So at this time, ಈ ಸಮಯದಲ್ಲಿ when David was taking the throne, ದಾವೀದನ ಸಿಂಹಾಸನದಲ್ಲಿ ಹೋಗುವಾಗ, what the interesting thing is, ಏನು ಬಹಳ ಒಂದು ಶ್ರೇಷ್ಠವಾದ ಸಂಗತಿ ಏನಂದ್ರೆ, he was anointed in the teenage. ಅವನು ಯೌವನ ಪ್ರಾಯದಲ್ಲಿರುವಾಗಲೇ ಅವನು ಅಭಿಷೇಕಿಸಲ್ಪಟ್ಟನು. He was anointed in the teenage. ಅವನು ಯೌವನಸ್ಥನಾಗಿರುವಾಗ ಅಭಿಷೇಕಿಸಲ್ಪಟ್ಟನು. To become the king. ಆತನೊಂದು ರಾಜನಾಗಿ, ಇಸ್ರಾಯೇಲರ ರಾಜನಾಗಿ. And now after how many years? ಎಷ್ಟು ವರ್ಷಗಳಲ್ಲಿ ಸಂಭವಿಸಿದಂದ್ರೆ, so now he became a king. ಈಗ ರಾಜನಾಗಿದ್ದಾನೆ. 30 ವರ್ಷದಲ್ಲಿ ಆತನು ರಾಜನಾಗಿದ್ದಾನೆ. Hallelujah. 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 So now he became
After 30 years old, he was now becoming the king. ಈಗ 30 ವರ್ಷಗಳಾಗುವಾಗ ಅವನು ರಾಜನಾಗಿ ಆ ಸಿಂಹಾಸನ ಸ್ವೀಕರಿಸ್ತಾ ಇದ್ದಾನೆ. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, you can't win today's battle. You can't win today's battle. ಇವತ್ತಿನ ಯುದ್ಧದಲ್ಲಿ ನೀವು ಗೆಲ್ಲಲು ಸಾಧ್ಯವಿಲ್ಲದಿರಬಹುದು. Maybe you have been anointed yesterday. ನೀವು ನಿನ್ನೆ ದಿನ But you ಅಭಿಷೇಕಿಸಲ್ಪಟ್ಟಿರಬಹುದು. cannot win the battle today. ಇವತ್ತಿನ ಒಂದು ಯುದ್ಧದಲ್ಲಿ ನೀವು ಜಯಶಾಲಿಗಳಾಗದೇ ಇರಬಹುದು. There is an appropriate time to wait upon the Lord. ಕರ್ತನಲ್ಲಿ ನೀವು ಕಾಯುವಾಗ ಒಂದು ಸರಿಯಾದ ಸಮಯವು ನಿಮಗಾಗಿದೆ. You should have the fresh anointing upon your life. ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಅಭಿಷೇಕದಲ್ಲಿ ನೀವು ಚಲಿಸಬೇಕು. So you should have the fresh anointing, my beloved. ನಮಗೆ ಒಂದು ವಿಶೇಷವಾದ ಹೊಸ ಅಭಿಷೇಕ ಬೇಕು. So though David was anointed, ಯಾವಾಗ ದಾವೀದನು ಅಭಿಷೇಕಿಸಲ್ಪಟ್ಟನು, he was anointed at the age of 17. 17 ವರ್ಷದವನಾಗಿರುವಾಗ ಅವನು ಅಭಿಷೇಕಿಸಲ್ಪಟ್ಟನು. Again, when he came to the palace, ಈಗ ಅವನ ಅರಮನೆಗೆ ಬಂದಿರುವಾಗ you know what happened is, ಇಲ್ಲಿ ಏನು ಸಂಭವಿಸಿತು ಗೊತ್ತಿದೆಯಾ? again he got anointed. ಮತ್ತೆ ಅವನು ಅಭಿಷೇಕಿಸಲ್ಪಟ್ಟಿದ್ದಾನೆ. Again he was anointed, my beloved. ಮತ್ತೊಂದು ಸಾಲ ಅವನನ್ನು ಅಭಿಷೇಕಿಸಿದ್ದಾನೆ. He didn't say, I was anointed already, ಅವನು ಹೇಳಲಿಲ್ಲ ಈಗಾಗಲೇ ನಾನು ಅಭಿಷೇಕ ಹೊಂದಿದ್ದೇನಲ್ಲ ಎಂಬುದಾಗಿ so ಹೇಳಲಿಲ್ಲ. I don't need a fresh anointing. ನನಗೇನು ಹೊಸ ಅಭಿಷೇಕ ಬೇಕಾಗಿಲ್ಲ ಅಂತ ಅವನು ಹೇಳಲಿಲ್ಲ. No, my dear brothers and sisters, ಇಲ್ಲ ನನ್ನ ಪ್ರೀತಿಯ ಸಹೋದರ you ಸಹೋದರಿಯರೇ, need a fresh anointing. ನಮಗೆ ಹೊಸ ಅಭಿಷೇಕ ಬೇಕು. So when he got the fresh anointing, ಯಾವಾಗ ನಮಗೆ ಹೊಸ ಅಭಿಷೇಕದಲ್ಲಿ ಹೋಗ್ತೇವೋ, so now he was having the place on the throne. ಈಗ ಅವನಿಗೆ ಒಂದು ಸಿಂಹಾಸನದಲ್ಲಿ ಹೋಗುವ ಅವಕಾಶ ಸಿಕ್ಕಿದೆ. So my dear brothers and ನನ್ನ sisters, ಪ್ರೀತಿಯ ಸಹೋದರ ಸಹೋದರಿಯರೇ, when you do the things for the Lord, ಕರ್ತನಿಗಾಗಿ ನೀವೇನಾದ್ರೂ ಮಾಡುವಾಗ, when you wait upon the Lord, ಕರ್ತನಲ್ಲಿ ನೀವು ಕಾಯುವಾಗ, God will breathe you a new freshness upon your life. ನಿಮ್ಮ ಜೀವನದ ಮೇಲೆ ದೇವರೊಂದು ಹೊಸ ಕಾರ್ಯಗಳನ್ನು ನಿಮ್ಮಲ್ಲಿ ಒಂದು ಘೋಷಿಸುವನಾಗಿದ್ದಾನೆ. ಅದು ನಿಮ್ಮಲ್ಲಿ ಉಸಿರು ಮಾಡುವವನಾಗಿದ್ದಾನೆ. Hallelujah. 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 My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, maybe you are facing the challenges in the nowadays. ಈ ಸಮಯಗಳಲ್ಲಿ ನೀವು ಎಂತ ಸವಾಲಿನ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. Maybe you are facing the struggles and problems. ನೀವು ಸಂಕಷ್ಟಗಳು, ಹಿಂಸೆಗಳ ಮಧ್ಯದಲ್ಲಿ, ತೊಂದರೆಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. Your health issues and your relationship. ನಿಮ್ಮ ಒಂದು ಸಂಬಂಧದ ವಿಷಯದಲ್ಲಿ ನೀವು ಸೋತು ಹೋಗಿರಬಹುದು, ಅನಾರೋಗ್ಯದಲ್ಲಿ ಇರಬಹುದು, Your finances. ಹಣಕಾಸಿನ ವಿಷಯದಲ್ಲಿ ನೀವು ಸೋತು ಹೋಗಿರಬಹುದು. So instead of complaining everything to the Lord, ಕರ್ತನ ಮುಂದೆ ನೀವೆಲ್ಲವನ್ನು ನೀವು ತಪ್ಪು ಹೊರಿಸ್ತಿರಬಹುದು. so as the children of God, ದೇವರ ಮಕ್ಕಳಾಗಿರುವಾಗ do not complain everything to the Lord. ಕರ್ತನ ಮುಂದೆ ಎಲ್ಲದರನ್ನ ನೀವು ತಪ್ಪು ಹೊರಿಸಬೇಡ್ರಿ. Do not complain. ತಪ್ಪು ಹೊರಿಸಬೇಡ್ರಿ. So even when David was in the shepherd's field, ಈಗ ದಾವೀದನು ಒಂದು ಕುರುಬನಾಗಿ ಹೊಲದಲ್ಲಿರುವಾಗ he didn't complain about anything. ಯಾವುದರ ಬಗ್ಗೆಯೂ ದಾವೀದನು ತಪ್ಪು ಹೊರಿಸಲಿಲ್ಲ. He did not complain or he did not say any kind of excuses. ಯಾವ ರೀತಿಯಾದಂತಹ ಸನ್ನಿವೇಶಗಳಿಗೂ ಸಹ ಅವನು ದೇವರಿಗೆ ತಪ್ಪು ಹೊರಿಸಲಿಲ್ಲ. So he was declaring that ಆದ್ರೆ ಅವನು ಯಾವಾಗಲೂ ಘೋಷಿಸ್ತಾ ಇದ್ದಾನೆ, I am anointed by the most high living God. ಅವನು ಉನ್ನತನಾದ ದೇವರ ಅಭಿಷೇಕಿಸಲ್ಪಟ್ಟವನೆಂದು ಅವನು ಘೋಷಿಸ್ತಾ I am ಇದ್ದಾನೆ. anointed by the most high living God. ಉನ್ನತನಾದ ದೇವರ ಸರ್ವಶಕ್ತನಾದ ದೇವರ ಅಭಿಷೇಕನೆಂದು So it is ಘೋಷಿಸಿದ. the anointing that breaks the every yoke, my beloved. ಈ ರೀತಿಯಾದ ಈ ಒಂದು ಅಭಿಷೇಕವು ಎಲ್ಲಾ ನೊಗಗಳನ್ನು ಮುರಿಯುವಂತದಾಗಿದೆ. So that anointing should break every yoke of your life. ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ನೊಗಗಳು, ಬಂಧನಗಳನ್ನ ಈ ಅಭಿಷೇಕವು ಮುರಿಯಲ್ಪಡುತ್ತದೆ. So just like men of Judah, ಯೂದನ ಹಾಗೆ ನಾವು they anointed the king David as a king in the new season. ಒಂದು The men of Judah anointed the David as a king ಯೂದನು with a new fresh anointing. ಯೂದನು ಒಂದು ದಾವೀದನನ್ನು ಹೊಸ ಅಭಿಷೇಕದಲ್ಲಿ ಅಭಿಷೇಕಿಸಿದನು. So even I believe that today God is going to release the fresh anointing upon everyone. ನಾನು ನಂಬುತ್ತೇನೆ ಇವತ್ತು ದೇವರು ನಿಮಗೆ ಹೊಸ ಅಭಿಷೇಕದಲ್ಲಿ ಕೆಲವರನ್ನು ತುಂಬಿಸಲಿಕ್ಕಿದ್ದಾರೆ. You are anointed previously. ನೀವು ಮುಂಚೆ ಅಭಿಷೇಕಿಸಲ್ಪಟ್ಟಿದ್ದೀರಿ. You are anointed before. ಮುಂಚೆ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ. But still God want to anoint you with a new freshness. ಆದರೂ ಸಹ ದೇವರು ನಿಮಗೆ ಹೊಸ ಅಭಿಷೇಕದಲ್ಲಿ ತರಲು ಇಷ್ಟಪಡುತ್ತಾನೆ. New fresh anointing is going to come upon ಹೊಸ everyone. ಅಭಿಷೇಕ ನಿಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ಬರಲು. You are going to go where you never been to before. ನೀವು ಮುಂಚೆ ಹೋಗದಿರುವ ಸ್ಥಳಗಳ ಮಧ್ಯದಲ್ಲಿ ನೀವು ಈ ಹೊಸ ಅಭಿಷೇಕ ಹೊಂದುವಾಗ ನೀವು ಆ ಸ್ಥಳಗಳಿಗೆ ಹೋಗುತ್ತೀರಿ. You are going to do the things which you have never been before. ನೀವು ಮುಂಚೆ ಇಲ್ಲಿ ಮಾಡದಿರುವ ಸಂಗತಿಗಳನ್ನ ಈಗ ನೀವು ಮಾಡುತ್ತೀರಿ. You are going to see the things which you have never seen before. ನೀವು ಮುಂಚೆ ನೋಡದಿರುವ ಸಂಗತಿಗಳನ್ನ ಈಗ ನೀವು ನೋಡುತ್ತೀರಿ. You are going to see the changes which you have never seen before in your life. ನಿಮ್ಮ ಜೀವಿತದಲ್ಲಿ ಬದಲಾವಣೆ ನೋಡದಿರುವ ಸನ್ನಿವೇಶಗಳಲ್ಲಿ ಈಗ ನೀವು ಹೊಸ ಅಭಿಷೇಕ ಹೊಂದುವಾಗ ಈಗ ಒಂದು ಅಭಿಷೇಕವನ್ನು So today what you have the fresh anointing you are going to receive, the changes will come upon your life. ಈಗ ನೀವು ಹೊಂದಿಕೊಳ್ಳುವ ಹೊಸ ಅಭಿಷೇಕವು ನಿಮ್ಮ ಜೀವಿತದಲ್ಲಿ ಹೊಸ ಬದಲಾವಣೆ ತರುತ್ತದೆ. So that is the fresh anointing that is going to take place
place right now in your life. ಆದುದರಿಂದ ಈ ಸ್ಥಳದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಹೊಸ ಅಭಿಷೇಕವನ್ನು ನಾವು ಹೊಂದಿಕೊಳ್ಳಲಿಕ್ಕಿದ್ದೇವೆ. Every chains of addictions, ಎಲ್ಲಾ ರೀತಿಯಾದಂತಹ ಒಂದು ಬಂಧನಗಳು, addictions, every bad habits, ಎಲ್ಲ ಕೆಟ್ಟ ದುರ್ಮಾರ್ಗತನ, every kind of brokenness, ಎಲ್ಲ ಮುರಿಯಲ್ಪಟ್ಟಂತ ಕುಗ್ಗಿ ಹೋದಂತ ಹೃದಯ, every healing, ಎಲ್ಲ ಒಂದು ಸೌಖ್ಯಪಡಿಸುವ ಒಂದು ಗುಣ ಹೊಂದುವಂತದ್ದು, every promotion, ಎಲ್ಲ ಒಂದು ಸ್ಥಾನಮಾನಗಳು, every restoration ಎಲ್ಲ ಒಂದು ಪುನಃಸ್ಥಾಪಿಸಲ್ಪಡುವಂತದ್ದು is coming in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಬರುತ್ತಾ ಇದೆ. You are going to step into the fullness of your destiny, my ನಿಮ್ಮ beloved. ಒಂದು ಗುರಿಯನ್ನು ಈಗ ಸಂಪೂರ್ಣವಾಗಿ ನೀವು ತಲುಪುವ ಹಂತದಲ್ಲಿದ್ದೀರಿ. So my dear brothers and ನನ್ನ sisters, ಪ್ರೀತಿಯ ಸಹೋದರ ಸಹೋದರಿಯರೇ, let's all stand up on our feet. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Everyone stand up on our feet, please. ಎಲ್ಲರೂ ನಾವು ನಿಂತು ಕುಳಿತುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. So you are not a nominal person. ನೀವೀಗ ಸಾಧಾರಣ ಜನರಲ್ಲ. You have the king's anointing upon every one of you. ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ರಾಜನ ಅಭಿಷೇಕವಿದೆ. Every one of you have the king's anointing, my ಇಲ್ಲಿರುವ beloved. ಪ್ರತಿಯೊಬ್ಬರ ಮೇಲೆ ರಾಜನ ಅಭಿಷೇಕವು ಇದೆ. So your destiny is in the palace. ನಿಮ್ಮ ಗುರಿ ಅದು ಅರಮನೆಯಾಗಿದೆ. Though you are living in the pit or in the field, ನೀವು ಒಂದು ವೇಳೆ ಗುಂಡಿಯಲ್ಲಿ ಅಥವಾ ಹೊಲದಲ್ಲಿರಬಹುದು, but God is going to take you to the palace, my beloved. ಆದರೆ ದೇವರು ನಿಮ್ಮನ್ನು ಅರಮನೆಗೆ ಕರೆದೊಯ್ಯಲಿಕ್ಕಿದ್ದಾನೆ. So anointing leads to the palace. ಆ ಅಭಿಷೇಕವು ಅರಮನೆಗೆ ನಡೆಸುತ್ತದೆ. Anointing leads to the throne. ಆ ಅಭಿಷೇಕವು ನಿಮ್ಮನ್ನು ಸಿಂಹಾಸನದ ಕಡೆಗೆ So my ನಡೆಸುತ್ತದೆ. dear brothers and sisters, ಆದ್ರಿಂದ ನಾನು ಪ್ರೀತಿಯ ಸಹೋದರ ಸಹೋದರಿಯರೇ, though you are anointed before, ನೀವು ಮುಂಚೆ ಅಭಿಷೇಕಿಸಲ್ಪಟ್ಟಿದ್ರು ಸಹ God wants you to anoint you with a new freshness. ಒಂದು ಹೊಸ ಅಭಿಷೇಕದಲ್ಲಿ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ. The new fresh anointing is going to come upon ನಿಮ್ಮ everyone. ಮೇಲೆ ಹೊಸ ಅಭಿಷೇಕವು ಏರ್ಪಡುತ್ತಾ ಇದೆ. So stir up the anointing tonight, this morning. ಈ ಸಮಯದಲ್ಲಿ ಆ ಹೊಸ ಅಭಿಷೇಕವನ್ನು ನೀವು ಹೊಂದಿಕೊಳ್ಳಲು ಸಿದ್ಧರಾಗಿರಿ. So every now and then you need to remember that I'm anointed. ನೀವು ಪ್ರತಿಯೊಬ್ಬರು ನೆನಪಿಟ್ಟುಕೊಂಡ್ರಿ, ನಾವು ಅಭಿಷೇಕಿಸಲ್ಪಟ್ಟವರು. Start declaring that I'm anointed. ಬಾಯಿಗಳನ್ನು ತೆರೆದು ಘೋಷಿಸಿರಿ, ನಾನು ಅಭಿಷೇಕಿಸಲ್ಪಟ್ಟವನು. Start declaring I'm equipped. ಘೋಷಿಸಲು ಪ್ರಾರಂಭಿಸಿರಿ, ನಾನು ಉತ್ತೇಜಿಸಲ್ಪಟ್ಟವನು. Start declaring that I'm empowered. ನಾನು ಘೋಷಿಸಲು ಪ್ರಾರಂಭಿಸಿರಿ, ನಾನು ತುಂಬಲ್ಪಟ್ಟವನಾಗಿದ್ದೇನೆ. Remember to always ask for the Lord for the fresh anointing in your life. ನಿಮ್ಮ ಜೀವನದಲ್ಲಿ ಕರ್ತನ ಬಳಿ ಯಾವಾಗಲೂ ಹೊಸ ಅಭಿಷೇಕಕ್ಕಾಗಿ ಕೇಳಿಕೊಳ್ಳಿರಿ. And to open your mouth and ask for the fresh anointing upon your life. ಬಾಯಿಗಳನ್ನು ತೆರೆದು ಕರ್ತನ ಮುಂದೆ ಹೇಳ್ರಿ, ಕರ್ತನನ್ನು ಹೊಸ ಅಭಿಷೇಕದಿಂದ ತುಂಬಿಸು. My God is ready to open the doors and release the fresh anointing upon everyone. ನನ್ನ ದೇವರು ಬಾಗಿಲುಗಳನ್ನು ತೆರೆದು ಈಗ ನಿಮ್ಮ ಮೇಲೆ ಹೊಸ ಅಭಿಷೇಕವನ್ನು ತುಂಬಿಸಲು ಆತನು ಶಕ್ತನಾಗಿದ್ದಾನೆ. So do this, my beloved. Do this. ಇದನ್ನು ಮಾಡ್ರಿ, ಬಾಯಿ ತೆಗೆದು ಘೋಷಿಸಿರಿ. So open your mouth and believe and declare upon your life. ಬಾಯಿ ತೆಗೆದು ನೀವು ಘೋಷಿಸಿರಿ, ಈ ಹೊಸ ಅಭಿಷೇಕಕ್ಕಾಗಿ ನೀವು ಘೋಷಿಸಿ, ನಾನು ಅಭಿಷೇಕಿಸಲ್ಪಟ್ಟವರು. Like David, if you open your mouth and ask for the fresh anointing, ದಾವೀದನಂತೆ ಬಾಯಿಗಳನ್ನು ತೆರೆದು ಕರ್ತನೇ ಹೊಸ ಅಭಿಷೇಕದಿಂದ ನನ್ನನ್ನು ತುಂಬಿಸಿ ಎಂದು ಕೇಳಿಕೊಳ್ಳಿರಿ. then God will make you to bring you to the throne. ದೇವರು ನಿಮ್ಮನ್ನು ಸಿಂಹಾಸನದ ಕಡೆಗೆ ನಡೆಸಲಿಕ್ಕಿದ್ದಾನೆ. You will defeat all your chains, ನೀವು ನಿಮ್ಮ ಜೀವನದ ಎಲ್ಲಾ ಬದಲಾವಣೆಗಳನ್ನು ನೋಡುತ್ತೀರಿ. defeat all your circumstances, ಎಲ್ಲಾ ಸನ್ನಿವೇಶಗಳು ಬದಲಾವಣೆ ಆಗ್ತದೆ. overcome all your obstacles. ಎಲ್ಲಾ ಒಂದು ಇಕ್ಕಟ್ಟಿನ ಮುಗ್ಗಟ್ಟಿನಿಂದ ನೀವು ಜಯಶಾಲಿಗಳಾಗಿ ಬರ್ತೀರಿ. Every kind of hurdles and struggles and problems you are going to defeat. ಎಲ್ಲಾ ಸನ್ನಿವೇಶಗಳು, ಎಲ್ಲಾ ಸವಾಲುಗಳು, ಎಲ್ಲಾ ಸೋದರಗಳು ನೀವು ತುಳಿದು ಜಯಶಾಲಿಗಳಾಗಿ ಬರ್ತೀರಿ. Every struggles and every sicknesses you are going to defeat, my beloved. ಎಲ್ಲಾ ತೊಂದರೆಗಳು, ಎಲ್ಲಾ ಇಕ್ಕಟ್ಟುಗಳನ್ನು ನೀವು ತುಳಿದು ಮುಂದೆ ಬರ್ತೀರಿ, ಪ್ರಿಯ ಮಕ್ಕಳೇ. So God has created you to be a great victorious man. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರುವಂತದ್ದು ನೀವು ದೊಡ್ಡ ಒಂದು ಜಯಶಾಲಿಗಳಾಗಿ ಇರುವುದಕ್ಕಾಗಿ. You are victorious to be a victorious life. ನಿಮಗೆ ಒಂದು ಜಯಭರಿತವಾದ ಜೀವಿತವನ್ನು ಆತನು ಕೊಡುತ್ತಾನೆ. You are more than victorious in Jesus' name. ಯೇಸುವಿನ ನಾಮದಲ್ಲಿ ನೀವು ಹೆಚ್ಚು ಉನ್ನತವಾದ ಜಯಶಾಲಿಗಳಾಗಿದ್ದೀರಿ. You are more than conqueror in Jesus' name. ಯೇಸುವಿನ ನಾಮದಲ್ಲಿ ನೀವು ಜಯಶಾಲಿಗಳೇ. God has created you to lead a victorious life, my ನಿಮ್ಮ beloved. ಜೀವಿತದಲ್ಲಿ ಜಯಭರಿತವಾದ ಜೀವಿತವನ್ನು ಜೀವಿಸಲು ದೇವರು ಸೃಷ್ಟಿಸಿದ್ದಾನೆ. Come on, open your mouth and declare your life, everyone. ಬಾಯಿಗಳನ್ನು ತೆರೆದು ಪ್ರತಿಯೊಬ್ಬರು ಘೋಷಿಸಿರಿ. Open your mouth and believe and declare. ನಂಬಿಕೆಯಿಂದ ಬಾಯಿಗಳನ್ನು ತೆರೆದು ಘೋಷಿಸಿರಿ. I'm anointed. ನಾನು I'm ಅಭಿಷೇಕಿಸಲ್ಪಟ್ಟವನು. anointed. ನಾನು I'm ಅಭಿಷೇಕಿಸಲ್ಪಟ್ಟವನು. anointed. ನಾನು I'm ಅಭಿಷೇಕಿಸಲ್ಪಟ್ಟವನು. equipped. ನಾನು ಬಲ ಹೊಂದಿದವನು. I'm empowered. ನಾನು ಬಲ ಹೊಂದಿದವನು. I'm empowered. ನಾನು ಬಲ ಹೊಂದಿದವನು. I'm empowered. ನಾನು ಬಲ ಹೊಂದಿದವನು. So my place is not a place where I have been. ನಾನು ಎಲ್ಲಿದ್ದೇನೋ ಅದು ನನ್ನ ಸ್ಥಳವಲ್ಲ. My place is on the throne. ನನ್ನ ಸ್ಥಳವು ಅದು ಸಿಂಹಾಸನ.
ಆ ಬಾಯಿಗಳಂತೆ ಆ ಮಾತುಗಳನ್ನು ಬಾಯಿಗಳಂತೆ Then you must start declaring my beloved. ಜೋರಾಗಿ